ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ನಮ್ಮ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆ ತರಗತಿಯಲ್ಲಿ ಸಂಜಯ, ಯುಧಿಷ್ಠಿರ, ಕೃಷ್ಣನ ನುಡಿಗಳನ್ನ ನಾವು ಕೇಳಿದ್ವಿ ಅಲ್ವಾ? ಕೃಷ್ಣನ ನುಡಿಗಳನ್ನ ನಾವು ಕೇಳಿದ್ವಿ. ಅದರ ಮುಂದುವರಿದ ಭಾಗವಾಗಿ ಮತ್ತಷ್ಟು ಮಾತುಕತೆ ಆಗತ್ತೆ. ಸಂಜಯ, ಕೃಷ್ಣ, ಯುಧಿಷ್ಠಿರ ಹಾಗೂ ಎಲ್ಲರ ನಡುವೆ ಕೆಲವೊಂದಷ್ಟು ಮಾತುಕತೆ ಆಗತ್ತೆ. ಹಾಗಾದ್ರೆ ಅಲ್ಲಿ ಯಾವ ವಿಚಾರವನ್ನ ಅವರು ಮತ್ತೆ ಪ್ರಸ್ತಾಪ ಮಾಡ್ತಾರೆ? ಕೃಷ್ಣ ಬಹಳ ಆಕ್ರೋಶದಲ್ಲೇ ಮಾತಾಡ್ತಾ ಇದ್ದ. ಮೇಘದಂತೆ ಗಂಭೀರವಾಗಿ ಗುಡುಕ್ತಾನೆ. ಆ ಕೃಷ್ಣನ ಮಾತಿಗೆ ಸಂಜಯ ಗಡಗಡನೆ ನಡ್ಕ ಹೋಗಿದ್ದ. ಸಮಾಧಾನದಿಂದ ಮಾತಾಡ್ತಾನೆ. ಸಂಜಯ ಏನಂತ ಹೇಳ್ತಾ ಇದ್ದಾನೆ? ಯುಧಿಷ್ಠಿರ ಮಹಾಪ್ರಭು, ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನನ್ನನ್ನ ಕ್ಷಮಿಸಿ. ನಾನು ಈ ಸಂದೇಶವನ್ನ ಹೊತ್ತು ಬರಬಾರ್ದಿತ್ತು ನಿಮ್ಮ ಬಳಿಗೆ. ಆದ್ರೆ ಉಳಿಗದವನ ಕಾರ್ಯ ದಣಿಯ ಮಾತನ್ನ ಕೇಳೋದು. ನಾನು ಅಲ್ಲಿ ಹೋಗಿ ಕೃಷ್ಣ ಹೇಳಿದ ಮಾತನ್ನ, ಸಂದೇಶವನ್ನ ತಿಳಿಸ್ತೇನೆ. ಜನಾರ್ದನ, ನೀನು ನನ್ನನ್ನು ಕ್ಷಮಿಸು ಪರಮಾತ್ಮ. ಭೀಮಾರ್ಜುನರೇ ಕ್ಷಮಿಸಿ. ಎಲ್ಲರ ಬಳಿ ಸಂಜಯ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನೆ. ಯುಧಿಷ್ಠಿರ ಹೇಳ್ತಾನೆ, ನಿನ್ನ ತಪ್ಪು ಅಂತ ಯಾರು ಹೇಳಿದ್ದು ಸಂಜಯ? ನೀನು ಕಲ್ಯಾಣವಾಕ್, ಶೀಲವಾಕ್ ಅಂದ್ರೆ ಶೀಲ ಉಳ್ಳಂತವನು, ಕಲ್ಯಾಣವನ್ನೇ ಬಯಸ್ತಕ್ಕಂಥವನು. ತೃಪ್ತ, ಭಗವಂತ ಕೊಟ್ಟಿರೋದ್ರಲ್ಲಿ ಜೀವನ ಮಾಡೋಣ, ನನ್ ಗತಿ ಆಸೆ ಬೇಡ ಅಂತಕ್ಕಂಥ ತೃಪ್ತ ಭಾವ ಇರ್ತಕ್ಕಂಥವನು ನೀನು. ನಮ್ಮಲ್ಲಿ ಬಹಳ ಜನಕ್ಕೆ ಇದೇ ಕೊರತೆ. ಪರಮಾತ್ಮ ಎಲ್ಲವನ್ನ ಕೊಟ್ಟರೂ ಕೂಡ ಕೊರತೆಯ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಬದುಕನ್ನ ನಾಶ ಮಾಡ್ಕೊಂತವೆ. ಪಕ್ಷಪಾತ ಇಲ್ಲದಂತಹ ಅರಮನೆಯ ಸೇವಾಳು ನೀನು. ಹೋಗಲ್ಲಿಗೆ ಕುಲಾಚಾರ ಸಂಪನ್ನರಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ, ಯತಿಗಳಿಗೆ, ತಪಸ್ವಿಗಳಿಗೆ ನಮಸ್ಕಾರವನ್ನ ಮಾಡಿ ನಾನು ಹೇಳಿದಂತ ಮಾತು ಹಾಗೂ ಕೃಷ್ಣನ ಸಂದೇಶವನ್ನ ತಿಳಿಸಿಬಿಡು. ಅಲ್ಲಿ ನಮ್ಮ ಬಗೆಗೆ ಸದ್ಭಾವನೆ ಮೂಡುತ್ತೋ ಇಲ್ವೋ? ಯಾಕಂದ್ರೆ ಅಲ್ಲಿ ಒಳ್ಳೆ ರೀತಿಯ ಬ್ರಾಹ್ಮಣರು ಕೂಡ ಇದ್ದಾರಲ್ಲ, ಅವರು ನಮ್ಮ ವಿರುದ್ಧವಾಗಿ ತಪ್ಪು ಕಲ್ಪನೆ ಮಾಡ್ಕೊಂಡ್ರೆ ಅವ್ರಿಗೂ ಹೇಳ್ಬಿಡು ನಮ್ಮ ವಿಚಾರನ. ಯಾಕಂದ್ರೆ ಎಲ್ಲರ ಸಾರ್ವಜನಿಕ ಅಭಿಪ್ರಾಯ ಮುಖ್ಯ. ದೊರೆಯ ಅಕೃತ್ಯವನ್ನ ಅದು ತಡಿಬಹುದೇನೋ. ಗುರು ದ್ರೋಣಾಚಾರ್ಯರಿಗೆ, ಗುರು ಕೃಪಾಚಾರ್ಯರಿಗೆ, ತಾತ ಭೀಷ್ಮನಿಗೆ ಹೇಳು, ಈಗಲೂ ಕಾಲ ಮಿಂಚಿಲ್ಲ. ಅವ್ರೇನಾದ್ರೂ ಬುದ್ಧಿ ಹೇಳಿದ್ರೆ ಕೌರವ ಏನಾದ್ರೂ ಮಾಡ್ತಾನೇನೋ ನೋಡೋಣ. ಅರಮನೆಯ ವಿತ್ತಾಧಿಕಾರಿಗೆ ಹೇಳೋ, ಯುದ್ಧಕ್ಕೆ ಬೇಕಾದಷ್ಟು ಹಣ ಇದ್ಯೋ ಕೇಳ್ಕೊಂಬಿಡು, ಲೆಕ್ಕ ಹಾಕಿ ಹೇಳದೆ. ರಾಜನ ಬಾಗ್ಲು ಕಾಯ್ತಾರಲ್ಲ ಅವ್ರಿಗೂ ಹೇಳೋ, ಅವರಾದ್ರೂ ಬುದ್ಧಿ ಹೇಳಿ ಹೋಗಿ ಕೌರವನಿಗೆ. ಹೋಗ್ಲಿ ಸೇನಾಧಿಪತಿಗೆ ಹೇಳೋ, ಯುದ್ಧದ ಭೀಕರ ಪರಿಣಾಮ ಎಂತದ್ದು ಅಂತ ಅವರಾದ್ರೂ ಹೇಳ್ಕೊಡ್ಲಿ, ಅವನ ಮನಸ್ಸಿನ ಸರಿ ಮಾಡ್ಲಿ. ಕೆಲವೊಂದು ಸಲ ದೊಡ್ಡ ದೊಡ್ಡ ಅಕಾರ್ಯವನ್ನ ಸಣ್ಣ ಹುದ್ದೆಯಲ್ಲಿರೋರು ಮಾಡ್ತಾರೆ, ತಡಿತಾರೆ. ಕೆಟ್ಟ ಕೆಲಸ ಆಗೋದನ್ನ, ಅಪಾಯವನ್ನ ತಡಿತಾರೆ. ಇವ್ರು ಯಾರು ಆಗ್ಲಿಲ್ಲ ಅಂದ್ರೆ ಇವರೆಲ್ಲರಿಗಿಂತಲೂ ಮಿಗಿಲಾಗಿರ್ತಕ್ಕಂತ ಅಮಾತ್ಯನಾದ ಮಹಾಮಂತ್ರಿಯಾದ ವಿದುರನಿಗೆ ತಿಳಿಸು. ಅವನೊಬ್ಬ ಮಹಾ ಪ್ರಭಾವಶಾಲಿ, ರಾಷ್ಟ್ರಭಕ್ತ, ನಿಷ್ಠ, ನಮಗೆ ಗುರುಸ್ಥಾನದಲ್ಲಿರೋನು, ತಂದೆ ಸ್ಥಾನದಲ್ಲಿರ್ತವನು, ಒಡೆಯನಂತಿರೋನು, ಸದಾಕಾಲ ನಮ್ಮ ಮೇಲೆ ತಾಯಿಯಂತೆ ವಾತ್ಸಲ್ಯ ತೋರಿಸಿದಾನೆ. ಅಗಾಧ ಬುದ್ಧಿ ಇದೆ, ಮೇಧಾವಿ, ಮುಂದೇನಾಗುತ್ತೆ ಅಂತಕ್ಕಂಥ ಅರಿವಿರೋನು. ಹಾಗಾಗಿ
ಪಾಂಡವರು ವಿದುರನ ಕ್ಷೇಮವನ್ನ ವಿಚಾರಿಸಿದ್ರು ಅಂತ ಹೋಗಿ ವಿದುರನಿಗೆ ತಿಳಿಸ್ಬಿಡು ಸಂಜಯ. ಈ ಮಾತನ್ನ ಹೇಳಿ ಒಂದು ಕ್ಷಣ ಆ ಎಲ್ಲ ಮಾತನ್ನ ನೆನೆಸ್ಕೊಂಡು ಯುಧಿಷ್ಠಿರ ಗದ್ಗದಿತನಾಗ್ತಾನೆ. ಗಂಟ್ಲು ಕಟ್ಟುತ್ತೆ. ವಿದುರ ಅಂತ ಹೇಳಿದ ತಕ್ಷಣ ವಿದುರನ ಮುಖವನ್ನ ನೆನಪು ಮಾಡಿಕೊಂಡು ಅವನನ್ನು ನೋಡೋ ಹಂಬಲದಿಂದ ಕಣ್ಣಲ್ಲಿ ನೀರು ತುಂಬುತ್ತೆ. ಯಾಕಂದ್ರೆ ಹಸ್ತಿನಾವತಿಯಲ್ಲಿ ವಿದುರನಷ್ಟು ಕಾಳಜಿಯನ್ನ ಮಾಡಿದವರು ಯಾರೂ ಇರ್ಲಿಲ್ಲ. ಪಾಂಡವರನ್ನ ಒಂದು ದಿವಸಕ್ಕೂ ಒಂದು ಮಾತನ್ಲಿಲ್ಲ, ಬೈಲಿಲ್ಲ. ಅಗಾಧವಾದ ಪ್ರೀತಿಯನ್ನ ತೋರಿಸ್ತಾ. ಕುಂತಿ ಕೂಡ ಅಷ್ಟು ಪ್ರೀತಿಯನ್ನ ತನ್ನ ಮಕ್ಕಳ ಮೇಲೆ ತೋರಿಸಿರ್ಲಿಕ್ಕಿಲ್ಲ. ಪಾಂಡವರು ಕಾಡಿಗೆ ಹೋದಾಗ ಅತಿ ಹೆಚ್ಚು ಕಣ್ಣೀರನ್ನ ಹಾಕ್ತಂತವನು ವಿದುರ. ಅವನು ಒಂದು ದಿವಸಕ್ಕೆ ಕೇವಲ ಒಂದು ಲೋಟ ಗೋಕ್ಷೀರವನ್ನ ಕುಡಿದು ಸದಾಕಾಲ ಕೃಷ್ಣನ ಧ್ಯಾನದಲ್ಲಿದ್ರು ಕೂಡ ಆ ಮಕ್ಕಳಿಗೆ ಯಾವತ್ತೂ ಹೊಟ್ಟೆಗೆ ನೋಯಿಸ್ತವನಿಲ್ಲ. ಇದೆಲ್ಲವನ್ನ ನೆನೆಸಿಕೊಂಡಂತಹ ಯುಧಿಷ್ಠಿರನಿಗೆ ದುಃಖ. ಯುಧಿಷ್ಠಿರನ ಈ ಪರಿಸ್ಥಿತಿಯನ್ನ ನೋಡಿ ಉಳಿದ ಪಾಂಡವರು ಕೂಡ ದುಃಖಿತರಾಗ್ತಾರೆ. ಯಾರು ಮಾತಾಡ್ತಾ ಇಲ್ಲ. ದುಃಖದ ಸಂದರ್ಭದಲ್ಲಿ ಮಾತು ಹೊರಬರಲ್ಲ. ಏನ್ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಸಂಜಯ ಅವನು ಕಣ್ಣಲ್ಲಿ ನೀರಾಗ್ತಾ ಇದ್ದಾನೆ. ಕೃಷ್ಣ ಯುಧಿಷ್ಠಿರನ ಮನಸ್ಸಿಗೆ, ಅವನ ಗುಣಕ್ಕೆ ಸೋತು ಇಷ್ಟು ಜಾಣತನದಿಂದ ಮಾತಾಡಿರ್ತಕ್ಕಂತ ಅವನನ್ನು ಅಭಿನಂದಿಸ್ಬೇಕು. ಈ ಭಾವದಿಂದ ಅವನು ಯಾವತ್ತು ಮನಸ್ಸನ್ನ ಬದಲಾವಣೆ ಮಾಡ್ಕೋಬಾರದು. ಈ ಕಡೆ ಭೀಮಾರ್ಜುನರ ಮುಖವನ್ನ ನೋಡ್ತಾನೆ ಕೃಷ್ಣ. ಅವರು ತೃಪ್ತಿಯ ನಗೆಯನ್ನ ಬೀರ್ತಾರೆ. ಯುಧಿಷ್ಠಿರ ಮಾತಾಡ್ತಾನೆ, ಕೃಷ್ಣ ನಾನು ಹೇಳ್ತಾ ಇರೋದು ಸರಿಯಾಗಿದ್ಯಾ? ನಿನಗೆ ಒಪ್ಪಿಗೆಯೇ? ಕೃಷ್ಣ ಹೇಳ್ತಾನೆ, ಧರ್ಮವನ್ನ ಹೇಳಿದ್ಮೇಲೆ ಸರಿಯೂ ಹೌದು, ಒಪ್ಪಿಗೆಯೂ ಹೌದು. ಆದ್ರೆ ಆ ಕಡೆಯಿಂದ ಒಪ್ಪಿಗೆ ಬರ್ಬೇಕಲ್ವಾ ಪ್ರಭು? ಆ ಕಡೆಯಿಂದ ಶುಭವಾರ್ತೆ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತು. ಇಷ್ಟು ವರ್ಷ ಕಳೆದ್ಮೇಲೂ ನಮ್ಮೇಲಿರ್ತಕ್ಕಂಥ ದ್ವೇಷ ಹೋಗ್ಲಿಲ್ಲ ಅಂದ್ರೆ ಶಾಂತಿ ಬರುತ್ತೆ ಅನ್ನೋದು ಮೂರ್ಖತನ. ಲೋಕದ ನಿಯಮವನ್ನ ಗಾಳಿಗೆ ತೂರಿರೋರ್ಗೆ ಹೇಗ್ ಶಾಂತಿ ಕಾಣಿಸುತ್ತೆ? ನಿಮಗೆ ಯಾರು ಬೇಕಾದ್ರೂ ಇರ್ಬೋದು ಕೌರವರಿಗೆ, ಆದ್ರೆ ಪಾಂಡವರಿಗೆ ಅಂತ ಕೇಶವನನ್ನ ಬಿಟ್ಟು ಮತ್ಯಾರು ಇಲ್ಲ ಪರಮಾತ್ಮ. ಕೃಷ್ಣ ಹೇಳ್ತಾನೆ, ಶಹಬಾಷ್, ಇನ್ನು ಯುದ್ಧದಲ್ಲಿ ಗೆದ್ದಂತೆಯೇ. ಇನ್ನು ಯುದ್ಧನೇ ಪ್ರಾರಂಭ ಆಗಿಲ್ವಲ್ಲ ಪರಮಾತ್ಮ, ಹೇಗ್ ಗೆದ್ದೆ? ಯುದ್ಧ ಜೂಜಿನ ಕಟ್ಟೆಯಲ್ಲೇ ಆರಂಭ ಆಗೋಯ್ತು, ನಿನಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಆಗ್ತಾ ಇರೋದೆಲ್ಲ ಸಿದ್ಧತೆ. ಯುದ್ಧಕ್ಕೆ ಬೇಕಾಗಿದ್ದು ದೃಢ ನಿಶ್ಚಯ, ನಿನ್ನ ಆತ್ಮವಿಶ್ವಾಸ. ಇದೆರಡು ನಿನಗೆ ಬಂತಲ್ಲ, ವಿಜಯ ನಿಮ್ಮದೇ. ನಿಮ್ಮಲ್ಲಿ ವೀರ್ಯ ಇದೆ, ಶಕ್ತಿ ಇದೆ, ಅಸ್ತ್ರ ಇದೆ, ದೈವ ಬಲವಿದೆ, ಋಷಿಮುನಿಗಳ ಆಶೀರ್ವಾದ ಇದೆ, ಜನರ ಮೆಚ್ಚುಗೆ ಇದೆ, ಮುಖ್ಯವಾಗಿ ನಿಮ್ ಕಡೆ ಸತ್ಯ ಇದೆ, ನ್ಯಾಯ ಇದೆ ಅಂದ್ಮೇಲೆ ನೀವೇ ಗೆಲ್ಲೋದು. ಇವರೆಲ್ರಿಗಿಂತ ಹೆಚ್ಚಾಗಿ ನೀ ಇದ್ಯಲ್ಲ ಪರಮಾತ್ಮ, ನೀನಿದ್ಮೇಲೆ ವಿಜಯ ನಮ್ಮದೇ. ಇವರಿಬ್ಬರ ಮಾತುಗಳನ್ನ ಕೇಳ್ಕೊಂಡು ಸಂಜಯನಿಗೆ ಆನಂದ ಆಗತ್ತೆ. ಏನು ಹೇಳ್ದೇ ಇರೋ ಪರಿಸ್ಥಿತಿ. ಗುರುವಾದಂತಹ ವೇದವ್ಯಾಸರನ್ನ ನೆನಪು ಮಾಡ್ಕೊಂತಾನೆ. ಗುರುಗಳು ಹೇಳಿರ್ತಾರೆ, ಧರ್ಮವಿದ್ದಲ್ಲಿ ಜಯ ಅಂತ. ಆ ಮಾತನ್ನ ನೆನಪು ಮಾಡ್ಕೊಂಡ ಸಂಜಯ. ಆಗ ಸಂಜಯನನ್ನ ನೋಡಿ ಯುಧಿಷ್ಠಿರ ಕೇಳ್ತಾನೆ, ಏನ್ ನೆನ್ಪು ಮಾಡ್ಕೊಂತಿದ್ಯಾ ಸಂಜಯ? ಹಸ್ತಿನಾವತಿ ಚಿಂತೆನಾ? ಯುದ್ಧ ಬೇಕಾ? ನೀನೇನ್ ಹೇಳ್ತಾ ಇದಕ್ಕೆ? ಹೋಗ್ಲಿ. ನಾನೇನ್ ಹೇಳಿದೆ ಒಡಿಯ?
ಗುರು ವ್ಯಾಸರನ್ನ ನೆನಪು ಮಾಡ್ಕೊಂಡೆ. ಹಸ್ತಿನಾವತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದೆ. ಭೇಷ್ ಸಂಜಯ, ಭೇಷ್. ನಿನ್ನ ಮಾತೆ ನನ್ನ ಮಾತು. ನನಗೂ ಏನ್ ಯುದ್ಧ ಬೇಡ, ಶಾಂತಿ ಬೇಕು, ಹಸ್ತಿನಾವತಿ ಉಳಿಬೇಕು, ನಿರಪರಾಧಿಗಳು ಸಾಯಬಾರ್ದು, ಒಬ್ಬ ಮಾಡಿರೋ ತಪ್ಪಿಂದ ಇಡೀ ರಾಷ್ಟ್ರ ಚಿಂತೆ ಪಡಬಾರ್ದು. ಕೃಷ್ಣ ಹೇಳ್ತಾನೆ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ಯಾ ಮತ್ತೆ ಇಳಿಸ್ತೀರಾ? ಯಾಕೆ ಅಂದ್ರೆ ಪರಮಾತ್ಮ, ದೇವರ ಲೀಲೆ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಏನೂ ಗೊತ್ತಿಲ್ದೇ ಇರುವಂತ ನಮಗೆ ವಿದ್ಯಾ ಬುದ್ಧಿ ಸಕಲ ಜ್ಞಾನಗಳನ್ನ ಕೊಡ್ತಕ್ಕಂಥವನು ಪರಮಾತ್ಮ, ಭಗವಂತ. ಆದ್ರೆ ಕೆಲವೊಂದ್ಸಲ ಅನ್ಸುತ್ತೆ ನನಗೆ, ದೇವರೇ ನಮಗೆ ಅವಿವೇಕಿತನ ಕೊಡ್ತಾನ? ಯಾಕಿಷ್ಟು ವಿಚಿತ್ರ? ಈ ಪ್ರಶ್ನೆ ನಮಗೂ ಕಾಡುತ್ತಲ್ಲ, ಯುಧಿಷ್ಠಿರನಿಗೆ ಕಾಡಿದ ಪ್ರಶ್ನೆ. ಒಳ್ಳೆ ಬುದ್ಧಿ ಕೊಟ್ಟಂತ ದೇವರು ಕೆಟ್ಟ ಬುದ್ಧಿ ಯಾಕೆ ಕೊಟ್ಟ ಅಂತ. ಒಳ್ಳೇದೇ ಕೊಡ್ಬೇಕಿತ್ತು. ಕೃಷ್ಣ ನಕ್ಕಬಿಟ್ಟ. ಆಗೋದೆಲ್ಲ ಒಳ್ಳೇದಿಕ್ಕೆ. ಕೃಷ್ಣನ್ ಮಾತು ಅರ್ಥ ಆಗ್ಲಿಲ್ಲ, ಅವನ ನಗು ಕೂಡ ಯಾರಿಗೂ ಅರ್ಥ ಆಗ್ಲಿಲ್ಲ. ಅದೇ ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ, ವೀರನನ್ನ ನಪುಂಸಕನನ್ನಾಗ್ಸುತ್ತೆ, ಹೇಡಿಯನ್ನ ವೀರನನ್ನಾಗಿ ಮಾರ್ಪಾಡ್ ಮಾಡುತ್ತೆ. ನೆನಪಾಯ್ತಾ? ಹಂಗಂದಿದ ತಕ್ಷಣ ಅರ್ಜುನ, ಹೌದು ಹೌದು, ಅದು ಕೃಷ್ಣ ಲೀಲೆ. ಅರ್ಜುನ ಬೃಹನ್ನಳೆ ಆದ, ವೀರ ಬೃಹನ್ನಳೆ ಆದ ಅಂದ್ರೆ ನಪುಂಸಕನಾದ. ಅದೇ ನಪುಂಸಕ ವಿರಾಟ ನಗರದಲ್ಲಿ ಉತ್ತರಕುಮಾರನಿಗೆ ಸಾರಥಿಯಾಗಿ ಯುದ್ಧ ಮಾಡ್ದ. ಈ ಮಾತನ್ನ ನೆನ್ಪು ಮಾಡ್ದ ಕೃಷ್ಣ. ವೀರ ನಪುಂಸಕನಾಗ್ತಾನೆ, ಹೇಳಿ ವೀರನಾಗಿ ವರ್ತಿಸ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಅಲ್ಲ ಪರಮಾತ್ಮ, ನಮ್ಮ ಲೆಕ್ಕ ಬೇರೆ. ಇಲ್ಲಿ ಅಬಲ ಬಲಿಷ್ಠನಾಗೋದು, ಬಲ ಅಥವಾ ಬಲಿಷ್ಠ ಅಬಲ ಆಗ್ತಕ್ಕಂಥದ್ದು ನಮ್ ಲೆಕ್ಕ ಅಲ್ಲ. ದೇವರು ಲೋಕಕ್ಕೆ ಒಳ್ಳೇದ್ ಮಾಡ್ಬೇಕಲ್ವಾ? ಅವ್ನ ಲೆಕ್ಕ ಯಾರಿಗೂ ಯಾಕೆ ಗೊತ್ತಾಗಲ್ಲ? ಎಲ್ರಿಗೂ ನೋಡಪ್ಪ, ನಾನು ಮುಂದೆ ಇಂತಹ ಒಂದು ಪಾಪ ಕರ್ಮ ಮಾಡ್ತೀನಿ, ಇಂತಹ ಶಿಕ್ಷೆಗೆ ಗುರಿ ಆಗ್ಬಿಡ್ತೀನಿ ಅಂತ ಗೊತ್ತಿದ್ರೆ ಯಾರು ಪಾಪನೇ ಮಾಡಲ್ವಲ್ಲ. ಮುಂದೆ ನಂಗೆ ಆಕ್ಸಿಡೆಂಟಲ್ ಕಾಲ್ ಹೋಗ್ಬಿಡುತ್ತೆ ಅಂದ್ರೆ ಅದಕ್ಕೆ ಏನೇನ್ ಬೇಕೋ ಎಚ್ಚರಿಕೆ ಮುನ್ನೆಚ್ಚರಿಕೆ ವಹಿಸ್ಬಿಡ್ಬೋದಲ್ಲ. ನಾನು ಇವತ್ತು ಕೆಟ್ಟ ದಾರಿಗೆ ಹೋಗೋದ್ರಿಂದ ಮುಂದೆ ನಾನು ಕಷ್ಟದಲ್ಲಿ ಸಿಗಾಕೊಂತೀನಿ ಅಂತ ಗೊತ್ತಾದಾಗ ನಾನು ಎಚ್ಚರಿಸ್ಕೊಂಡ್ಬಿಡ್ಬೋದಲ್ಲ. ಯಾಕೆ ಈ ಗುಟ್ಟು ಯಾಕೆ ಗೊತ್ತಾಗಲ್ಲ? ಆ ದೇವ್ರ ಲೆಕ್ಕ ಏನು? ಈ ವಿಚಾರ ಕೇಳಿ ಸಂಜಯನಿಗೆ ವೇದಾಂತ ಮನ ಮುಟ್ಟುತ್ತೆ. ಹೌದಲ್ವಾ? ಯುಧಿಷ್ಠಿರ ಒಳ್ಳೆ ಮಾತನ್ನ ಹೇಳಿದ. ಈ ವಯಸ್ಸಾದಂತ ಧೃತರಾಷ್ಟ್ರ 18 ವರ್ಷದ ಹುಡುಗನ್ ತರ ವರ್ತಿಸ್ತಾ ಇದ್ದಾನಲ್ಲ. ಯಾಕೆ ಅವ್ನಿಗೆ ಅರಿವಾಗ್ತಾ ಇಲ್ವಾ ಅವ್ನ್ ಮಾಡ್ತಾ ಇರೋ ತಪ್ಪು? ಅವ್ನ್ ಯಾವ ತಪ್ಪನ್ನ ಮಾಡ್ತಾ ಇದ್ದೀನಿ ಅಂತ ಅರಿವಾಗ್ತಾ ಇಲ್ವಾ? ಹೋಗ್ಲಿ, ಭೀಷ್ಮನಿಗೆ ಅಷ್ಟು ವಯಸ್ಸಾಗಿದೆ, ಅವ್ನ್ ಯಾಕೆ ಮೌನ ವಹಿಸ್ತಾ ಇದ್ದಾನೆ? ಹೋಗ್ಲಿ, ಬಾಲಕನಾಗಿರ್ತಕ್ಕಂಥ ಕೃಷ್ಣ ಬಾಲಕನಾಗಿದ್ದಾಗ ಲೋಕ ಕಲ್ಯಾಣಕ್ಕಾಗಿ ಎಷ್ಟೆಲ್ಲ ಕೆಲ್ಸಗಳನ್ನ ಮಾಡ್ದ. ಆ ಕೃಷ್ಣ ಯಾರು ಅನ್ನೋ ಅರಿವಾದ್ರೂ ಬೇಡವ ಈ ವಯಸ್ಸಾದಂತ ವೃದ್ಧರಿಗೆ? ಈಶ್ವರ ಲೀಲೆ ಏನು? ಯಾಕೆ ಇವ್ರಿಗೆಲ್ಲ ಅಜ್ಞಾನ ಕೊಟ್ಟ? ಎಂತ ಲೋಕ ಕಲ್ಯಾಣಕ್ಕಾಗಿ ಇವ್ರಿಗೆ ಅಜ್ಞಾನ ಆವರಿಸ್ತು. ಹೋಗ್ಲಿ, ಕೃಪಾ ದ್ರೋಣಾಚಾರ್ಯರಿಗೂ ಮಂಕ್ ಬರ್ಬಿಡ್ತಾ? ಸಂಜೆಯ ಮನಸ್ಸಲ್ಲೇ ವ್ಯಥೆ ಪಡ್ತಾ ಇದ್ದಾನೆ. ಎಲ್ಲರೂ ಭೋಜನಕ್ಕೆ ಹೋಗ್ತಾರೆ, ಮಧ್ಯಾಹ್ನದ ಭೋಜನಕ್ಕೆ ಹೋಗ್ತಾರೆ. ಎಲ್ಲ ಊಟ ಮುಗಿಸ್ಕೊಂಡು ವಿಶ್ರಾಂತಿ ಆದ್ಮೇಲೆ ಮತ್ತೆ ಸಭೆ ಸೇರುತ್ತೆ. ಯುಧಿಷ್ಠಿರನಿಗೆ ಇನ್ನೂ ಕೂಡ ಮನಸ್ಸಲ್ಲಿ ಶಾಂತಿ ಆಗ್ಲಿಲ್ಲ. ಅವನ್ ಮುಖದಲ್ಲಿ ಅದ್ ಕಾಣಿಸ್ತಾ ಇದೆ. ಅದ್ ಹೇಗಾದ್ರೂ ಮಾಡಿ ಬಗೆಹರಿಸ್ಕೊಂಡು ಮುಖದಲ್ಲಿ ಶಾಂತಿ ತಗೊಬೇಕು, ಮನಸ್ಸಿಗೆ ಶಾಂತಿ ಬೇಕು ಅಂತ ಪ್ರಯತ್ನಿಸಿದ್ರು ಅದಾಗ್ತಾ ಇಲ್ಲ. ಇದನ್ನ ನೋಡಿ ಬೇರೆ ಪಾಂಡವರಿಗೂ ಕೂಡ ಅಚ್ಚರಿ, ಆತಂಕ ಎರಡೂ ಆಗ್ತಾ ಇದೆ. ಕೃಷ್ಣನಿಗೆ ಗೊತ್ತಾಯ್ತು ಈ ವಿಚಾರ. ಆದ್ರೆ ಪಾಂಚಾಲಿಗೆ, ಭೀಮಾರ್ಜುನರಿಗೆ ಸಮಾಧಾನ. ಈ ಕಡೆ ಭೀಮಾರ್ಜುನರು ಮಾತಾಡ್ತಾ ಇದ್ದಾರೆ. ಏನಂತ?
ಸಂಜಯ ಬಂದಿದ್ದಾಯ್ತು, ಸಂದೇಶ ಹೇಳಿದ್ದಾಯ್ತು, ಅಣ್ಣನ ಉತ್ತರ ಕೇಳಿದ್ದಾಯ್ತು, ಕೃಷ್ಣನ ನಿರ್ಧಾರ ಅರಿತಾಯ್ತು. ಇನ್ನು ಯಾಕೆ ಈ ಸಂಜಯ ಇಲ್ಲೇ ಇದ್ದಾನೆ? ಏನಾದ್ರೂ ಯುಧಿಷ್ಠಿರ ಬದಲಾಯಿಸಿ ಅವನಿಗೆ ಮತ್ತೆ ಬೇರೆ ಹೇಳ್ಬಿಟ್ರೆ? ಆ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾನ, ಮನಸ್ಸು ಬದಲಾವಣೆ ಆಗಿ ಏನಾದ್ರೂ ಹೇಳ್ತಾನೆ ಅಂತ. ಇಬ್ರು ಒಳಗಡೆ ಮಾತಾಡ್ಕೊಂಡು ಅಣ್ಣನ ಮುಖವನ್ನ ನೋಡ್ತಾ ಇದ್ರೆ ಕೃಷ್ಣ ಮತ್ತೆ ಮಾತಾಡಿಸ್ತಾ ಇದ್ದಾನೆ, ಯುಧಿಷ್ಠಿರನ ಮಾತಿಗೆ ಎಳಿತಾ ಇದ್ದಾನೆ. ಕೃಷ್ಣ ಹೇಳ್ದ, ಏನು ತಳಮಳದಲ್ಲಿ ಸಿಕ್ಕಾಕೊಂಡಿದ್ದೀಯಾ? ಏನಾಯ್ತು ಯುಧಿಷ್ಠಿರ? ಪರಮಾತ್ಮ, ಯುದ್ಧದ ಅನಿವಾರ್ಯತೆ ಮನಸ್ಸನ್ನ ಹಾಗೆ ಮಾಡಿಸ್ತಾ ಇದೆ. ಯುಧಿಷ್ಠಿರ, ಬೆಳಿಗ್ಗೆ ಒಂದು ಅಪೂರ್ವ ಮಾತನ್ನು ಹೇಳಿದಲ್ಲ, ಅದರ ಅಲೆ ಸುಳಿ ಸುಳಿಯಾಗಿ ಮನದಲ್ಲಿ ಚೆಲ್ಲಾಟ ಮಾಡ್ತಾ ಇದ್ಯಾ? ಏನಂತ ಅಂದೆ? ಬಾಲಕರಿಗೆ ಪಾಂಡಿತ್ಯವನ್ನ, ಪಂಡಿತರಿಗೆ ಅವಿವೇಕವನ್ನ ಕೊಡ್ತಾನೆ ಅಂತ ಅಂದೆ ಅಲ್ವಾ? ಹಾಗೆ ನೀನು ಮಾಡಿದ್ದೀಯಲ್ಲಪ್ಪ, ಆ ಕೆಲಸ ನೀನು ಮಾಡಿದ್ದಲ್ಲ. ಯೋಚನೆ ಮಾಡು, ಯಾವ ಮಾತಕ್ಕೂ ಯಾರನ್ನು ಯಾವ ಅರ್ಥಕ್ಕೂ ಎಕ್ಸಾಂಪಲ್ ಆಗಿ ತಗೋಬಾರ್ದು. ನಾವ್ ಯಾವತ್ತೂ ಬೇರೆಯವರನ್ನ ಉದಾಹರಣೆಯಾಗಿ ತಗೋಬಾರ್ದು. ನಮ್ಮ ತಪ್ಪಿಗೆ, ನಮ್ಮ ಸ್ಥಿತಿಗೆ ನಮ್ಮನ್ನೇ ನಾವು ಉದಾಹರಣೆಯಾಗಿ ತಗೋಬೇಕು ಬದುಕಲ್ಲಿ. ದೇವ್ರ ಲೀಲೆ ನಿಜ. ನಿನ್ಗೇನ್ ಅರ್ಥ ಆಯ್ತು? 13 ವರ್ಷಗಳ ಒಂದು ನೆನಪಾಯ್ತು. ಏನ್ ಗೊತ್ತಾ? ಒಬ್ಬ ಧರ್ಮಿಷ್ಠ, ಎಲ್ಲ ತಿಳಿದವನು. ಕೃಷ್ಣ ಹೇಳೋ ಮಾತು, ಒಬ್ಬ ಧರ್ಮಿಷ್ಠ ಎಲ್ಲ ತಿಳಿದವನು ಯಕ್ಷನಿಗೆ ಉತ್ತರ ಕೊಡ್ತಾನೆ. ಅಶರೀರವಾಣಿ ಆಗುತ್ತೆ ಆಕಾಶದಲ್ಲಿ. ವನವಾಸದಲ್ಲಿ ಇರ್ತಾರೆ, ಎಲ್ಲ ನೀರ್ ಕುಡಿಯಕ್ ಹೋಗಿರ್ತಾರೆ ಪಾಂಡವರು ಬಾಯಾರಿಕೆಯಿಂದ. ಯಕ್ಷ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ, ಅಶರೀರವಾಣಿ ಆಗುತ್ತೆ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡದೆ ನೀರ್ ಕುಡಿಬೇಡಿ, ಕುಡದೆ ಸಾಯ್ತೀರಾ ಅಂತ ಯಕ್ಷ ಹೇಳ್ತಾನೆ. ಭೀಮ ಹೋಗ್ತಾನೆ, ಮಾತನ್ ಧಿಕ್ಕರಿಸ್ತಾನೆ, ನೀರ್ ಕುಡಿತಾನೆ, ಸಾಯ್ತಾನೆ. ಅರ್ಜುನ ಹೋಗ್ತಾನೆ, ಅವನ್ ಬೀಳ್ತಾನೆ. ನಕುಲ ಸಹದೇವರು ಹೋಗ್ತಾರೆ, ಅವ್ರು ಬೀಳ್ತಾರೆ. ಯಾರೂ ಬರ್ಲಿಲ್ಲ ಅಂತ ಕಡೆಗೆ ಯುಧಿಷ್ಠಿರ ಹೋಗ್ತಾನೆ. ಸರೋವರದ ಬಳಿ ಎಲ್ಲ ತಮ್ಮಂದಿರು ಕೂಡ ಬಿದ್ದಿದ್ದಾರೆ. ಅವನ್ ಇನ್ನೇನ್ ನೀರ್ ಕುಡಿಬೇಕು ಅಂತ ಹೋದಾಗ ಯಕ್ಷ ಪ್ರಶ್ನೆ ಆಗತ್ತಲ್ಲಿ. ಮೊದಲು ನಾನು ಕೊಡೋ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರ್ ಕುಡಿಬಹುದು ಅಂತ ಹೇಳ್ತಾನೆ. ಅಂತ ಯಕ್ಷನ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ವ್ಯಕ್ತಿ ಮಹಾಧಾರ್ಮಿಕ, ಲೋಕ ಕೊಂಡಾಡ್ತಕ್ಕಂತ ಅಹಿಂಸಾವಾದಿ, ಹೆಂಡತಿಯನ್ನ ಇಟ್ಟು ಜೂಜಾಡ್ದ. ಇದಕ್ಕೆ ದೇವರೇನಾದ್ರೂ ಪ್ರೇರಣೆ ಕೊಟ್ಟಿದ್ನ ಈ ಕೆಲಸ ಮಾಡು ಅಂತ? ದೇವ್ರ ಕನಸಲ್ಲಿ ಬಂದು ಹೇಳಿದ್ನ? ಅವನ್ ಯಾಕೆ ಜೂಜಾಡ್ದ? ಅವನ್ ಮಹಾ ಪಂಡಿತ, ಅವನ್ ಯಾಕಂತ ಕೆಲ್ಸಕ್ಕೆ ಹೋಗ್ಬೇಕಿತ್ತು? ಜೂಜಾಡಿದ್ರು ಹೆಂಡತಿನ ಇಡುವಂತದ್ದು ಏನಾಗಿತ್ತು? ಕೃಷ್ಣನ ಮಾತನ್ನ ಕೇಳಿಸ್ಕೊಂಡಂತಹ ಯುಧಿಷ್ಠಿರ ಮುಖವನ್ನ ಕಪ್ಪು ಮಾಡ್ಕೊಂತಾನೆ. ಆಗ ಕೃಷ್ಣ ಹೇಳ್ತಾನೆ, ಮಹಾಶಯ, ನಿನ್ನ ನಿರ್ಧಾರ ಬದಲಾಯಿಸ್ಬೇಡ. ಕೃಷ್ಣನನ್ನೇ ಶೂನ್ಯ ದೃಷ್ಟಿಯಿಂದ ನೋಡ್ತಾನೆ, ಮೌನವಾಗಿ ನೋಡ್ತಾನೆ. ಹೌದು ಪರಮಾತ್ಮ, ಆಗ ನಾನು ಕೌರವರು ಏನ್ ಹೇಳಿದ್ರು ಸರಿ ಹಾಗೆ ನಡ್ಕೊಳ್ತಾ ಇದ್ದೆ. ಕಾರಣ ಜಗಳ ಬೇಡ, ಯುದ್ಧ ಬೇಡ ಅಂತ. ಅದು ಜಗತ್ತಿಗೆ ಗೊತ್ತಿರೋ ವಿಚಾರ. ಅದರಲ್ಲಿ ಏನು ದೈವ ಮಾಯೆ ಇತ್ತು? ಆಗ ಅದು ಬೇಡ, ಮುಗ್ದೋಗಿರೋ ಕತೆ. ಕೃಷ್ಣ ಹೇಳ್ತಾನೆ, ಬಹಳ ಬುದ್ಧಿವಂತರಪ್ಪ ಎಲ್ಲ ಮನುಷ್ಯರು. ನಿಮಗೇನೇ ಕಷ್ಟ ಆದ್ರೂ ಕೂಡ ದೈವ ಮಾಯೆ ಅಂತ ಹೇಳ್ಬಿಡ್ತಿರಲ್ಲ, ಏನೋ ವಿಧಿ ಆಟ ಅಂತ ಹೇಳ್ತಿರಲ್ಲ, ಪರಮಾತ್ಮನ ಚಿತ್ತ ಅಂತ ಹೇಳ್ತಿರಲ್ಲ. ಇದು ಬೇಜವಾಬ್ದಾರಿಯ ಶಬ್ದ, ಪರ್ಯಾಯ ಶಬ್ದ. ಬೇಜವಾಬ್ದಾರಿತನಕ್ಕೆ, ನೆಗ್ಲಿಜೆನ್ಸಿಗೆ ಸಬ್ಸ್ಟಿಟ್ಯೂಟ್ ಆಗಿ ಹೇಳುವಂತ ಮಾತಿದು. ಸರಿ ಆಯ್ತು, ದೈವ ಮಾವೆ ಅಂತ ಅನ್ಕೊಂಡ್ಬಿಡೋಣ, ದೇವರೇನೋ ಮಾಡ್ಬಿಟ್ಟ ಅಂತ ಅನ್ಕೊಳ್ಳೋಣ.
ಎಷ್ಟು ಸಲ ಮಾಡ್ದ ಹಂಗಾದ್ರೆ ದೇವ್ರು ನಿನಗೆ? ಎಷ್ಟು ಸಲ ಯಾರ್ಯಾರಿಗಾಗಿರ್ಬೇಕಿದು? ಒಂದ್ಸಲ ತಪ್ಪು ಮಾಡ್ದೆ, ದೇವರೇ ತಪ್ಪು ಮಾಡಿಸ್ಬಿಡೋಣ ಅಂತ ಅನ್ಕೋಣ ನಿನ್ ಕೈಲಿ. ನೀನ್ ಪ್ರತಿ ಸಲ ಕಷ್ಟಕ್ ಬಂದಾಗ, ಪ್ರತಿ ಸಲ ನೀನ್ ದುಃಖದಲ್ಲಿ ಇರ್ಬೇಕಾದ್ರೆ ದೇವ್ರು ಮಾಡದ್ನ ಹಾಗಾದ್ರೆ ನಿನ್ನ? ಭಗವಂತ ನಿನ್ನ ಕಷ್ಟ ಕೂಪಕ್ಕೆ ತಳ್ಳಿಬಿಟ್ನ? ಪಾಂಚಾಲಿಗೆ ಭಯ ಆಗೋಯ್ತು ಈ ಮಾತಿಂದ. ಕೃಷ್ಣ ನೋಡೋದಕ್ಕೂ ಅವಳು ಕೃಷ್ಣ ನೋಡೋದಕ್ಕೂ ಒಂದೇ ಆಯ್ತು. ಯಾಕಂದ್ರೆ ಸಂಜಯ ಬಂದಿದ್ದಾಯ್ತು, ಮಾತನ್ನ ಹೇಳಿದ್ದಾಯ್ತು, ಅವನ್ ಪಾಡ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಇನ್ನೂ ಅಲ್ಲೇ ಇದ್ದಾನೆ. ಯುಧಿಷ್ಠಿರ ಬೇರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಎಲ್ರಿಗೂ ಭಯ, ಎಲ್ಲಿ ಮತ್ತೆ ಮಾತನ್ನ ಬದಲಾಯಿಸ್ಬಿಡ್ತಾನೋ ಅಂತ. ಹೇಳ್ತಾನೆ, ಏನು ನಿನ್ನ ಹೃದಯದಲ್ಲಿ ಏನಿದೆ ಯುಧಿಷ್ಠಿರ? ಏನೇನ್ ಮುಚ್ಚಿಡ್ತಾ ಇದ್ಯಾ? ಯಾಕೆ ಯುದ್ಧ ನಿಲ್ಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಒಬ್ನೇ ನಿಲ್ಲಿಸ್ತೀಯಾ? ನಿನ್ ತಮ್ಮಂದಿರು, ನಿನ್ ಹೆಂಡತಿ, ವಿರಾಟ ದ್ರೂಪರು ಎಲ್ರು ಇಲ್ಲಿದ್ದಾರೆ, ಅವ್ರನ್ನ ಕೇಳಲ್ವಾ? ನೀವೆಲ್ಲ ಹೇಳಿ ಮಾಡಿದ್ ಮುಗಿದ್ಮೇಲೆ ಅಲ್ವಾ ಯುದ್ಧ ಬಂದಿರೋದು? ಈ ಧೃತರಾಷ್ಟ್ರನ ಮಾತ್ ಕೇಳಿ ನಿನ್ ಕೋಪ ಬಂತು. ಯಾಕೆ ಮತ್ತೆ ನೀನು ವನವಾಸಕ್ಕೆ ಹೋಗೋ ಆಸೆ ಇದ್ಯಾ? ಮನುಷ್ಯರಿಗೆ ಕೆಲವೊಂದು ರೋಗ ಹೋಗೋದೇ ಇಲ್ವಂತೆ. ಸುಮ್ನೆ ಕೂತಿದ್ರು ತಲೆನೋವಂತೆ, ಸುಮ್ನೆ ಕೂತಿದ್ರು ಕಾಲ್ನೋವಂತೆ, ಸುಮ್ನೆ ಕೂತಿದ್ರು ಜೀರ್ಣನೇ ಆಗಲ್ವಂತೆ. ಹಾಗೆ ಕೆಲವೊಂದು ವಿಚಾರ ಮನಸ್ಸಿಗೆ ಬಂದ್ಬಿಟ್ರೆ ಸುಮ್ನೆ ಅದೇ ಯೋಚನೆ ಮಾಡ್ತಾ ಇರ್ತಾನೆ. ನೀನ್ ಹಾಗೆ ಇದ್ಯಪ್ಪ ಇವಾಗ. ಯಾಕೋ ಕೃಷ್ಣ, ನಾನು ಹೇಳಿರೋ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ಒಂದು ಯೋಚನೆ ಬಂತು, ಕೌರವರು ನಮಗಾಗಿ 5 ಗ್ರಾಮಗಳನ್ನ ಬಿಟ್ಕೊಟ್ಟಿದ್ರು ಕೂಡ ನಾವು ಕ್ಷತ್ರಿಯ ಧರ್ಮವನ್ನ ಪರಿಪಾಲಿಸಿ ಉಳಿಸ್ಕೊಳೋ ತರ ಆಗುತ್ತಲ್ಲ. ಅವ್ರು ಬೇಕಾದ್ರೆ ಸಂಪೂರ್ಣವಾಗಿ ಅವ್ರ ರಾಜ್ಯ ಇಟ್ಕೊಬಿಡ್ಲಿ, ನಮ್ಗೆ ಬರೀ 5 ಗ್ರಾಮ ಕೊಡ್ಬೋದಲ್ಲ, ಜಾಸ್ತಿ ಬೇಡ. 5 ಗ್ರಾಮ ಸಿಕ್ಬಿಟ್ರೆ ನಾವು 5 ಗ್ರಾಮಕ್ಕೆ ಒಡೆಯರಾಗೋಣ, 5 ಗ್ರಾಮಕ್ಕೆ ರಾಜರಾಗೋಣ. ನಾವು ದುರಾಸೆ ಬೇಡ ನಮ್ಗೆ. ಸರಿ, 5 ಗ್ರಾಮ ಕೊಟ್ರು. ಆಗ ನೀನ್ ಯಾರ ಅಧೀನನಾಗ್ತೀಯಾ? ರಾಜಸೂಯ ಚಕ್ರವರ್ತಿ ಅನ್ನೋ ಪಟ್ಟ ಏನಾಯ್ತು ನಿನಗೆ? ನೀನು ಕೌರವರು ಹಾಳಾಗ್ತಿಲ್ಲಪ್ಪ ಅವಾಗ. ಕೃಷ್ಣ ಹೇಳಿದ ಮಾತಿಗೆ ಕೇಳಿಸ್ಕೊಂಡು ಭೀಮ ಕೋಪ ಬಂತು. ಅರ್ಜುನಿಗೂ ಕೆರಳ್ತಾನೆ. ಎಲ್ರು ಶ್ರೀಕೃಷ್ಣನತ್ತ ತಿರುಗಿ ನೋಡ್ತಾರೆ. ಪಾಂಚಾಳಿ ಎತ್ಕೊಂಡು ನಿಂತಿದ್ದಾಳೆ. ಮತ್ತೆ ನನ್ನ ಗಂಡನ ಮನ್ಸು ಬದಲಾಗೋಯ್ತು ಅಂತ ಸಂಜಯನಿಗೆ ಆಶ್ಚರ್ಯ ಆಯ್ತು. ಯುದ್ಧ ತಪ್ಪೋದು ಧರ್ಮ ಆದ್ರೆ ರಾಜಸೂಯದ ಪಟ್ಟ ಬೇಡ ನನಗೆ. ನಿರಪರಾಧಿಗಳು ಬದುಕ್ಬೇಕು. ಅಹಿಂಸೆಯಲ್ಲಿ ಯಾವತ್ತೂ ಸಾಯ್ಬಾರದು. ಕೃಷ್ಣ ತಲೆ ಅಲ್ಲಾಡಿಸ್ತಾ, ಅದ್ರರ್ಥ ಯಾರಿಗೂ ತಿಳಿಲಿಲ್ಲ. ಹಾಗಾದ್ರೆ ನೀನ್ 5 ಗ್ರಾಮಗಳನ್ನ ಬೇಡಿ ತಿಳಿಸ್ಕೊಂಡು ನೀನ್ ಪಡ್ಕೊಂಡು ನೀನು ರಾಜ್ಯಭಾರ ಮಾಡ್ತೀಯಾ? ಹೌದು ಪರಮಾತ್ಮ. ಅವಿಸ್ಥಳ, ವೃಕಸ್ಥಳ, ಮಾಕಂದಿ, ವಾರಣಾವತ, ಅವಸಾನ ಅಥವಾ ಯಾವ್ದಾದ್ರೂ ಇನ್ನೊಂದು 5 ಊರು ಕೊಡ್ಲಿ ಸಾಕು. ಇದು ಹಸ್ತಿನಾವತಿಯ ಸುತ್ತನೇ ಇರ್ತಕ್ಕಂಥ ಗ್ರಾಮಗಳು. ಇದೇ ಯಾಕೆ ತಗೊಂಡ್ರು ಅಂತ ದುರ್ಯೋಧನ ಮತ್ತು ಚಿಂತೆ ಮಾಡಿ ಬೇರೆ ಆಲೋಚನೆ ಮಾಡ್ಬಿಟ್ರೆ ಅದು ಅವನ ಪಾಡು. ಇದು ಕೊನೆ ಪ್ರಯತ್ನ ನಂದು. ಯುದ್ಧಕ್ಕಾಗಿ ಸಮಸ್ತ ರಾಜ್ಯವನ್ನ ಬಿಟ್ಟು ಕೇಳ್ತಾ ಇದ್ದೀನಿ. ಇದು ನನ್ನ ಕೊನೆ ಯತ್ನ. ನೋಡಿ, ಯುಧಿಷ್ಠಿರ ಮತ್ತೆ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ತಾ ಇತ್ತ ಪಾಂಚಾಲಿ ಕೃಷ್ಣನನ್ನ ಕೇಳ್ತಾ ಇದ್ದಾಳೆ. ಅಣ್ಣ, ನೀನು ನನ್ನ ಮುಡಿಯನ್ನ ಮುಡಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀಯಾ, ಏನಾಗತ್ತದು? ಈ ಕಡೆ ಕಣ್ಸನ್ನೇಲೆ ಕೃಷ್ಣ ಹೇಳ್ತಾನೆ, ತಂಗಿ, ನಾನು ನೀನು ಕೊಟ್ಟಂತ ಮಾತು ಉಳಿಯುತ್ತೆ, ನಿನ್ನ ಮುಡಿ ಕಟ್ಟಿಸ್ತೀನಿ, ಸಂಶಯ ಬೇಡ ಅಂತ. ಹೇಗಣ ಹೇಳ್ತೀಯ? ಹಠಮಾರಿಯ ಮಾತು, ಅಹಿಂಸಾವಧಿಯ ಮಾತು ನನ್ನ ಗಂಡನಲ್ಲಿಲ್ಲ. ನೀನು ಯುದ್ಧ ಬೇಕು ಅಂತ ಹೇಳ್ತಾ ಇದ್ಯಾ, ನನ್ನ ಗಂಡ ಬೇಡ ಅಂತ ಹೇಳ್ತಾ ಇದ್ದಾನೆ.
ಮೂರ್ಖರು ಯಾವತ್ತೂ ಸಂಧಾನಕ್ಕೆ ಒಪ್ಪೋದಿಲ್ಲ. ಅದು ಸ್ವಭಾವದ ಸಿದ್ಧ ಸತ್ಯ. ಇವ್ರು ಹೇಳಿದ್ದು ಸರಿ. 5 ಹಳ್ಳಿ ಸಾಕು ಅಂತಕ್ಕಂಥದ್ದು ಸೋತ ಮಾತಾಗಲ್ಲ, ಅದು ಸೋಲಲ್ಲ. ಯುಧಿಷ್ಠಿರ ತುಂಬಾ ಜಾಣ ಕೆಲವೊಂದು ವಿಚಾರದಲ್ಲಿ. ಅವನ ಗುಟ್ಟು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಅವನನ್ನ ಜ್ಯೇಷ್ಠ ಪುತ್ರ ಅಂತ ಕರೆಯೋದು. ನನ್ಗೇನು ತಿಳಿತಿಲ್ಲ ಅಣ್ಣ, ಬಿಡಿಸಿ ಹೇಳು, ನನ್ನ ಎದೆ ಬಡ್ಕೊಳ್ತಾ ಇದೆ. ನೋಡು ದ್ರೌಪದಿ, ಅವಿಸ್ಥಳ, ವೃಕಸ್ಥಳ, ಮಾಕಂದಿ, ವಾರಣಾವತ, ಅವಸಾನ ಇದೆಲ್ಲ ಎಲ್ಲಿದೆ? ಹಸ್ತಿನಾವತಿಯ 4 ದಿಕ್ಕುಗಳಲ್ಲಿದೆ. ದುರ್ಯೋಧನ ಏನಾದ್ರೂ ಹೊರಗಡೆ ಹೋಗಬೇಕು ಅಂದ್ರೆ ಯಾವುದಾದ್ರೂ ಗ್ರಾಮವನ್ನೇ ದಾಟಿ ಹೋಗಬೇಕು. ಇದು ಅಂತಹ ಸೂಕ್ಷ್ಮ ಪ್ರದೇಶ. ಅಲ್ಲಿ ನಿನ್ನ ಯಜಮಾನ್ರು ಸೇನಾ ಜಮಾವಣೆ ಮಾಡಿದ್ರೆ, ಮತ್ತೆ ಯಜ್ಞಯಾಗ ಮಾಡಿದ್ರೆ, ದಿಗ್ವಿಜಯಕ್ಕೆ ಹೊರಟ್ರೆ ಸುಲಭವಾಗಿ ಜನ ಪ್ರೀತಿ ಸಂಪಾದಿಸ್ತಾರೆ, ದುರ್ಯೋಧನನ್ನ ಸದೆ ಬಡಿತಾರೆ, ರಾಜ್ಯವನ್ನ ಪಡಿತಾರೆ. ಅದರಲ್ಲಿ ಬಹು ಮುಖ್ಯವಾದಂಥದ್ದು ವಾರಣಾವತ. ನಿನ್ನ ಗಂಡಂದಿರನ್ನ ಸಾಯಿಸ್ಬೇಕು ಅಂತ ನೋಡಿದ್ದಂತ ಪ್ರದೇಶ, ಅದು ಹೊರಗಿನ ಮನೆ ಇರ್ತಕ್ಕಂಥ ಪ್ರದೇಶ ವಾರಣಾವತ. ಇಷ್ಟು ಹೇಳಿದ್ರೆ ಸಾಕು, ದುರ್ಯೋಧನನಿಗೆ ಸಂಶಯ ಬರುತ್ತೆ. ಖಂಡಿತ ಅವನು ಸಂಧಾನಕ್ಕೆ ಬರೋದಿಲ್ಲ ಕಣಮ್ಮ ತಂಗಿ. ಯಾವತ್ತಿಗೂ ಅವನು ಈ ಊರುಗಳನ್ನ ಬಿಟ್ಕೊಡೋದಿಲ್ಲ. ನಾವು ಕೇಳ್ತಿರ್ಬೇಕು, ಅವನು ಕೊಡಲ್ಲ. ಇದೆಲ್ಲ ಗೊತ್ತಾಗಿ ಲೋಕ ಚೀಮಾರಿ ಹಾಕುತ್ತೆ. ಕಡೆ ಪಕ್ಷ 5 ಗ್ರಾಮನಾದ್ರೂ ಬೇಡ ಬಂದಿದ್ರು ಪಾಂಡವರು, ಇದನ್ನು ಕೊಡೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟ ದುರ್ಯೋಧನ ಅಂತ ಲೋಕ ಚೀಮಾರಿ ಹಾಕುತ್ತೆ ಅವನನ್ನು. ಯುದ್ಧಕ್ಕೆ ಅವನೇ ಕಾರಣ ಅಂತ ಅವನನ್ನ ಹೊಣೆ ಮಾಡುತ್ತೆ. ಇದರ ಲಾಭ ನಮಗೆ. ನಿನ್ನ ಪ್ರತಿಜ್ಞೆ ಈಡೇರುತ್ತೆ, ತೀರುತ್ತೆ, ನಾವು ಜಯಿಸ್ತೇವೆ, ಹೆದರ್ಕೋಬೇಡ, ದುಷ್ಟ ಸಂಹಾರ ಆಗೇ ಆಗತ್ತೆ. ರಹಸ್ಯದಲ್ಲಿ ನಡೀತು ಈ ಮಾತುಕತೆ ಪಾಂಚಾಲಿಗೂ ಕೃಷ್ಣನಿಗೂ. ಈ ಕಡೆ ಸಂಜಯ ಅರ್ಜುನನ್ ಜೊತೆ ಮಾತಾಡ್ತಾ ಇದ್ದಾನೆ. ಭೀಮ ಯುಧಿಷ್ಠಿರನನ್ನ ಇನ್ನೊಂದ್ ಕಡೆ ತರಾಟೆಗೆ ತಗೊಂಡಿದ್ದಾನೆ. ಭೀಮ ಮಾತಾಡ್ತಾನೆ, ಮತ್ತೆ ಜೂಜು ಶುರು ಮಾಡಿದ್ಯಾ ಅಣ್ಣ? ಸಮಸ್ತ ರಾಜ್ಯ ನಮ್ಮದಾಗಬೇಕು, ಬರೀ 5 ಹಳ್ಳಿ ಸಾಕು ಅಂತಕ್ಕಂಥ ಅಡ್ಡ ಮಾತು ಯಾಕೆ ಮಾತಾಡ್ತಾ ಇದ್ಯಾ? ನಾಳೆ ಅದು ಬೇಡ ಅಂತ ಅಂತ್ಯ, ಮತ್ತೆ ನಮ್ಮನ್ನೆಲ್ಲ ಕಾಡ್ಪಾಲ್ ಮಾಡ್ಬಿಡೋಣ ನೀನು, ನಿನಗೆ ಸಂತೋಷ ಅಲ್ವಾ? ಯುಧಿಷ್ಠಿರ ಹೇಳ್ತಾನೆ, ಹಳೆಯದನ್ನ ಕೆದಕ್ಬೇಡ, ಇದರಲ್ಲಿ ರಾಜತಂತ್ರವಿದೆ. ಏನ್ ತಂತ್ರ? ಬಿಡಿಸ್ ಹೇಳೋಣ ನೀನ್ ರಾಜತಂತ್ರ. ಕೃಷ್ಣನನ್ನ ಕೇಳು. ಅವನನ್ನೇನ್ ಕೇಳೋದು? ನೀನೇ ಹೇಳು. ಅನರ್ಥ ಮಾಡಬೇಡ. ನಾನು ಅನರ್ಥವನ್ನೇ ಸಾಧಿಸ್ತಾ ಇದ್ದೇನೆ ತಮ್ಮ. ಹಾಗಾದ್ರೆ ಮತ್ತೆ ವನವಾಸನ? ಈ ಸಲ ಶಾಶ್ವತನ? ನೀನ್ ಈಗ ತಾನೇ ಹೇಳ್ದಲ್ಲ ರಾಜಧರ್ಮ ಕ್ಷಾತ್ರ ಧರ್ಮ ಅಂತ. ಎಂತದ್ದು? ಈ ಸಲ ನಾನು ಬಿಡಲ್ಲಪ್ಪ. ನನ್ನ ನೀನ್ ತಡಿಬೇಡ, ನಾನು ಒಬ್ಬನೇ ಯುದ್ಧ ಮಾಡ್ತೇನೆ. ಅವನತ್ರ ಹೋಗಿ 5 ಹಳ್ಳಿಗಳನ್ನ ಭಿಕ್ಷೆ ಬೇಡೋದಾ? ಅವನು ಕೊಡದೇ ಇರ್ತಕ್ಕಂಥ ಹಳ್ಳಿಗಳನ್ನ ನೀನ್ ಕೇಳೋದಾ? ಆಗದ್ ಕೆಲ್ಸಕ್ಕೆ ನೀನು ಪ್ರಯತ್ನ ಪಟ್ಟು ಹುಡುಗಾಟ ಆಡ್ತಾ ಇದ್ಯಾ? ಭೀಮ, ಕೆಲ್ಸ ಆಗೋ ಮುಂಚೆ ಯಾವುದು ಹಾಗೆ ಯೋಚನೆ ಮಾಡು. ಹಳ್ಳಿಗಳು ಎಲ್ಲಿದೆ ಅಂತ. ಹಸ್ತಿನಾವತಿಯನ್ನ ಸುತ್ತುವರೆದಿದೆ. ಮೊದ್ಲು ಕೊಡ್ಲಿ, ಆಮೇಲೆ ಆಟ ಶುರುವಾಗುತ್ತೆ. ಕೊಡದೆ ಇದ್ರೂ ಶತ್ರುನಾಶ ಆಗತ್ತೆ. ಭೀಮನಿಗೆ ಅರ್ಥ ಆಗೋಯ್ತು. ಭೀಮನ ಮುಖ ಅರಳುತ್ತೋ, ನಗ್ತಾನೆ. ಆದ್ರೂ ಮನ್ಸಲ್ಲಿ ಏನೋ ಸಂಶಯ. ಈಗ ಭೀಮನ ಮನಸ್ಸಿಗೆ ಕೃಷ್ಣ ಸಾಂತ್ವನವನ್ನ ನೀಡ್ತಾನೆ. ಈ ಕಡೆ ಸಂಜೆ ಇನ್ನೂ ಅಲ್ಲೇ ನಿಂತಿದ್ದಾನೆ. ನಾವ್ ಹೇಳೋದೆಲ್ಲ ಮುಗೀತಲ್ಲ, ಯಾಕಿನ್ನೂ ಪ್ರಯಾಣ ಬೆಳೆಸ್ತಿಲ್ಲ? ಸಂಜಯ, ನೀನು ಇಲ್ಲಿದ್ದು ನಮಗೆ ಭಾರ ಅಲ್ಲ, ಸಂತೋಷನೇ. ಆದ್ರೆ ದೊಡ್ಡಪ್ಪ ನಿನಗ ಕಾಯ್ತಾ ಇರ್ತಾನೆ, ಏನ್ ವಾರ್ತೆ ತರ್ತೀಯೋ ಅಂತ. ನೀನ್ ಹೋಗಲ್ವಾ? ರಾಜಪುತ್ರ ದೊರೆ ನಿರೀಕ್ಷೆ ಮಾಡ್ತಾ ಇರ್ತಾನೆ, ಏನ್ ಸಂದೇಶ ತರ್ತೀಯ ಅಂತ. ಹೋಗಲ್ವಾ ಅಂತ ಹೇಳಿದಾಗ
ಅವಾಗ ಸಂಜೆ ಹೇಳ್ತಾನೆ, ನಾನಿಲ್ಲಿರೋದು ಏನೋ ಒಂದ್ ಮಾತು ಕೇಳಬೇಕು ಅಂತ. ಅರ್ಜುನ ಆಗ ಎಚ್ಚರಗೊಳ್ತಾನೆ. ಅಣ್ಣ ಹೇಳಿದ ಮೇಲೆ, ಕೃಷ್ಣ ನಿರ್ಣಯ ಕೊಟ್ಟ ಮೇಲೆ ನಾನು ಹೇಳೋದೇನೂ ಇಲ್ಲ ಸಂಜಯ. ಈ ಮಾತನ್ನ ಸಂಜಯ ಕೇಳಿದ ಅರ್ಜುನನಿಗೆ, ನಾನು ಹೇಳೋದೇನೂ ಇಲ್ಲ, ಅಷ್ಟೇ, ಅವರಿಬ್ರು ಮಾತೇ ನನ್ನ ಮಾತು. ದುರ್ಯೋಧನ ಸಖ ಕರ್ಣ ಇದ್ದಾನಲ್ಲ, ನನ್ನನ್ನು ಸದಾಕಾಲ ಯುದ್ಧಕ್ಕೆ ಬಾ ಅಂತ ಕರೀತಾ ಇರ್ತಾನಲ್ಲ, ಅವನು ನಿರಾಸೆ ಮಾಡಬಾರ್ದು. ನಾನು ಯೂಜಿನ ಸಭೆಯಲ್ಲಿ ಪಾಂಚಾಲಿಯನ್ನ ಏನಂತ ಕರ್ದ? ಬಂಧಕಿ, ವೇಶ್ಯೆ ಅಂತ ಕರ್ದ. ನಮ್ಮನ್ನ ಜೊಳ್ಳು ಅಂತ ಕರ್ದ. ನಾವು ಜೊಳ್ಳೋ ಗಟ್ಟಿನೋ ನೋಡ್ಲಿ. ನಮ್ಮ ರಾಜ್ಯ ನಮಗೆ ಕೊಡದೇ ಇದ್ರೆ ಅವರೆಲ್ಲರೂ ಸಾಯೋದು ನಿಶ್ಚಿತ. ಭೀಮ ನನ್ನ ಅಣ್ಣ ಸಿಂಹ ಅಂತ ಗೊತ್ತು, ಭಯ ಪಡ್ತಾರೆ. ಅವರೆಲ್ಲ ಕುರಿಗಳು. ನಮ್ಮ ಅಣ್ಣನಿಗೆ ಆಹಾರ ಆಗ್ತಕ್ಕಂತ ಸಮಯ ಹತ್ರ ಇದೆ. ಆ ದ್ರೋಣರಿಗೆ ದೃಷ್ಟದುಮ್ನ ಇದ್ದಾನೆ, ಭೀಷ್ಮರಿಗೆ ಶಿಖಂಡಿ ಇದ್ದಾನೆ. ಈ ಸತ್ಯ ಲೋಕಕ್ಕೆ ಗೊತ್ತು. ಕಪಿಧ್ವಜದ ರಥದಲ್ಲಿ ನಾನು, ಕೇಶವನು ಹತ್ತಿ ಶಂಕ ಊದುದ್ರೆ ಮುಗಿತು, ಜಯ ನಮ್ಮ ಪಾಲಿಗೆ. ಬೆಳಿಗ್ಗೆ ತಾನೇ ಬ್ರಾಹ್ಮಣೋತ್ತಮ ಹರಿಸ್ತಾ ಜಯ ನಿಮಗೆ ಅಂತ. ಕೃಷ್ಣ ಕೇವಲ ಆತನ ಸಂಕಲ್ಪದಿಂದಲೇ ದುಷ್ಟ ಸಂಹಾರ ಮಾಡಾಗೋಗಿದೆ. ನಾವೆಲ್ಲ ಬರೀ ನಿಮಿತ್ತ. ಕೃಷ್ಣ ಯಾರು ಅಂತ ದುರ್ಯೋಧನನಿಗೆ ಇನ್ನೂ ಗೊತ್ತಿಲ್ಲ. ನೀನ್ ತಿಳಿಸಿ ಹೇಳು, ದೊಡ್ಡಪ್ಪನಿಗಂತೂ ಕಣ್ಣಿಲ್ಲ. ಶಿಶುಪಾಲ ಸತ್ತ ರೀತಿಯನ್ನು ಅವನು ನೋಡಿಲ್ವಾ? ದುರ್ಯೋಧನ ಕರ್ಣಾದಿಗಳು ನೋಡಿದ್ರಲ್ಲ, ಏನ್ ಕಂಡ್ರು? ಜರಾಸಂಧ, ಕಾಲಯವನ, ಮುರ, ನರಕ, ಕಂಸಾದಿಗಳನ್ನು ಕೃಷ್ಣ ಕೊಂದ. ಅವನು ಎಷ್ಟು ದೊಡ್ಡವನು. ಭೀಷ್ಮನೇ ಅವನು ಹೊಗಳ್ತಾನೆ ದಶಾವತಾರಿ ಅಂತ. ಇವನನ್ನ ಗೆಲ್ಲಕ್ಕೆ ಯಾರಿದ್ದಾರೆ ನಿಮ್ ಕಡೆ? ಭೀಷ್ಮ ತಾತನಿಗೂ ಗುರು ದ್ರೋಣರಿಗೂ ಹೇಳೋ, ನಿಮಗೆ ನಮಸ್ಕಾರ ಮಾಡಿ ನಿಮ್ ಜೊತೆ ಯುದ್ಧ ಶುರು ಮಾಡ್ತೀವಿ ಅಂತ. ಹಸ್ತಿನಾವತಿಯಲ್ಲಿ ಜೋಯಿಸ್ರು, ಕರ್ಮನಿಷ್ಠ ಬ್ರಾಹ್ಮಣರು, ಕಾಲವನ್ನ ಬರೆಯೋರಿದಾರಲ್ಲ ಬ್ರಾಹ್ಮಣರು, ಅವ್ರು ಯಾರು ಹೇಳಿಲ್ವಾ ಯಾರಿಗೆ ಯುದ್ಧದಲ್ಲಿ ವಿಜಯ ಅಂತ? ಧಾರ್ತ ರಾಷ್ಟ್ರರಿಗೆ ಉಳಿಗಾಲ ಇಲ್ಲ ಅಂತ ಹೇಳಿಲ್ವಾ? ನನ್ನ ಧನಸ್ಸು ನಾನು ಮುಟ್ಟೇ ಇಲ್ಲ, ಠಂಕಾರದ ಶಬ್ದ ಮಾಡ್ತಾ ಇದೆ. ಇದೇನನ್ನ ಸೂಚಿಸುತ್ತೆ ಸಂಜಯ? ಬಾಣಗಳು ಯಾಕೆ ಬತ್ತಳಿಕೆಯಿಂದ ತಾವಾಗೆ ಹೊರಗಡೆ ಬರ್ತಾ ಇದೆ? ಬಾಣಗಳು ಯಾಕೆ ಉತ್ಸಾಹ? ನನ್ನ ಕತ್ತಿ ಬಿಚ್ಚದನೆ ಚೀಲದಿಂದ ಯಾಕೆ ಹೊರಗಡೆ ಬರ್ತಾ ಇದೆ? ಇದು ಯಾವ ಶಕುನ? ನನ್ನ ರಥದ ಧ್ವಜದ ಮೇಲಿರ್ತಕ್ಕಂಥ ಹನುಮ ಪದೇ ಪದೇ ಕೇಳ್ತಾ ಇದ್ದಾನೆ, ಅಯ್ಯ ಅರ್ಜುನ, ಧನಂಜಯ ರಥವನ್ನ ಯಾವಾಗ ಹೂಡ್ತೀಯ ಅಂತ ಕೇಳ್ತಾ ಇದ್ದಾನೆ ಹನುಮನ. ನನ್ನ ಏನು ಮಾಯೆ ಸಂಜಯ? ದುರ್ಯೋಧನ ಅಂದು ದ್ವಾರಕೆಯಲ್ಲಿ ಶ್ರೀಕೃಷ್ಣನನ್ನ ಸಹಾಯಕ್ಕೆ ಕೇಳಕ್ಕೆ ಬಂದಾಗ ಏನ್ ನಡೀತು ಗೊತ್ತಾ? ನನ್ನ ಸೈನ್ಯ ಒಂದು ಕಡೆ, ನಾರಾಯಣ ಸೇನೆ, ನಾನೊಬ್ಬನೇ ನಿರಾಯುಧನಾಗಿ ಇನ್ನೊಂದು ಕಡೆ. ಏನು ಬೇಕು ಆಯ್ಕೆ ನಿನ್ನದು ಅಂತ ಕೇಳ್ಕೊಂಡಾಗ ಏನು ಕೇಳಬೇಕು ಅವನು? ನೀನು ಬೇಡ ಕೃಷ್ಣ, ಸೈನ್ಯ ಸಾಕು ಅಂದ. ಅಲ್ಲಿ ಮಾಯೆ ಕೆಲಸ ಮಾಡ್ತಾ. ಹಾಗಾದ್ರೆ ಅವನ ಕಣ್ಣನ್ನು ಯಾರಾದ್ರೂ ಕಟ್ಟಿದ್ರ? ಅವನ ಮನಸ್ಸನ್ನು ಯಾರಾದ್ರೂ ಕಟ್ಟಾಕಿದ್ರ? ನೋಡು, ಕೃಷ್ಣ ಚಕ್ರ ಹಿಡಿಬೇಕಿಲ್ಲ, ಹಾಗೆ ಸಂಹಾರ ಮಾಡ್ಬೇಕಿಲ್ಲ, ಆದ್ರೂ ಜಯ ಅವನದೇ. ಯುದ್ಧ ಮಾಡೋನು ಅವನೇ ಯುದ್ಧ ಭೂಮಿಲೆ. ನಾವು ಸುಮ್ಮನೆ ಹಿಂದೆ ನಿಂತಿರ್ತೀವಿ. ದುರ್ಯೋಧನನ ದುರ್ಬುದ್ಧಿ ಕೃಷ್ಣನನ್ನ ದೂರ ಮಾಡ್ತು. ಕಂಡೆಯ ಸಂಜಯ? ಈ ದುರುಳ ಏಕಲವ್ಯನನ್ನ ನಂಬಿದ್ದಾನೆ. ಬೆರಳೆ ಇಲ್ಲದವ ದ್ರೋಣದ್ವೇಷಿ, ಅರ್ಜುನನ ಸ್ಪರ್ಧಿ. ನಾನು ಸ್ನಾನ ಮುಗಿಸಿ ಜಪ ಮಾಡ್ತಿದ್ದಾಗ
ಏಕಾಂತದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಆಯುಷ್ಮಾನ್ ಭವ ನಿನಗೇ ಜಯ ಅಂದ. ಯಾರೋ ಗೊತ್ತಿಲ್ಲ ನನಗೆ, ಇದೆಲ್ಲ ಶುಭ ಶಕುನ. ನಮ್ಮಲ್ಲಿ ಆಶೀರ್ವಾದಗಳಿದೆ, ಹೋಗಿ ಹೇಳು ತಾತನಿಗೆ, ಗುರುವಿಗೆ. ನಮಗೆ ಮರ್ಯಾದೆಯಿಂದ ಬದುಕಲು ಬೇರೆ ದಾರಿ ಇಲ್ಲ, ನಮ್ಮ ರಾಜ್ಯ ಕೊಡದಿದ್ದರೆ ಯಾರಿಗೂ ಉಳಿಗಾಲವಿಲ್ಲ ಅಂತ. ಅರ್ಜುನ ಮಾತನ್ನ ಕೇಳಕ್ಕೆ ನಿಂತಿದ್ದಂತಹ ಸಂಜಯನಿಗೆ ಕಡೆಗೆ ಅರ್ಜುನನ ಮಾತುಗಳು ಸಿಕ್ಕಾಗಿತ್ತು. ಇನ್ನು ಯಾವ ದಾರಿಯೂ ಇಲ್ಲದೆ ಸಂಜಯ ಹಸ್ತಿನಾವತಿಯತ್ತ ಮುಖವನ್ನ ಮಾಡಿದ. ಇತ್ತ ಹಸ್ತಿನಾವತಿಯಲ್ಲಿ ಏನಾಗ್ತಾ ಇದೆ? ವಿದುರ, ವಿದುರ, ಸಂಜಯ ಯಾಕಿನ್ನೂ ಬಂದಿಲ್ಲ? ನನಗ್ ಭಯ ಆಗ್ತಾ ಇದೆ. ಪಾಂಡವರು ನಿಜವಾಗ್ಲೂ ಶಾಂತಿಗೆ ಒಪ್ತಾರ? ದೊರೆ, ಭಯ ಆರಂಭ ಆಗಿ 13 ವರ್ಷ ಆಯ್ತು, ನಿಮ್ಗೇನ್ ಇವತ್ತು ಭಯ ಆಗ್ತಾ ಇಲ್ಲ? ಜೂಜಿನ ಸಭೆಯಲ್ಲಿ ನೀವು ಮಾತನ್ನ ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಹೋಗ್ಲಿ, ಮೇಲಿಂದ ಮೇಲೆ ಪಾಂಡವರಿಗೆ ಕೇಡನ್ನೇ ಮಾಡಿದ್ರಿ, ವಿನಾಶ ಸಂಚು ಮಾಡಿದ್ರಿ, ಸರ್ವಾಪಹರಣ ಮಾಡಿದ್ರಿ, ಅವರ ಪತ್ನಿಯ ಮಾನಕ್ಕೆ ಕೈ ಹಾಕಿದ್ರಿ, ರಾಜ್ಯ ಕೊಡದೆ ಶಾಂತಿ ಬೇಕು ಅಂತ ಇದ್ದೀರಾ? ಯುಧಿಷ್ಠಿರ ಶಾಂತಿ ಪ್ರಿಯ ಅಲ್ವಾ? ನನ್ ಮಾತಿಗೆ ಬೆಲೆ ಕೊಟ್ಟು ಜೂಜಿಗೆ ಬರ್ಲಿಲ್ವಾ? ಅವನ್ ಯುದ್ಧ ತಪ್ಪಿಸ್ಬೋದಲ್ಲಪ್ಪ, ಅದಕ್ಕೆ ಹೇಳಿದ್ದೀನಿ. ಅದೇ ನೀವ್ ಮಾಡ್ಕೊಂಡಿರೋ ತಪ್ಪು. ಭೀಮ, ಅರ್ಜುನ, ಮೇಲ ಕೃಷ್ಣ ಇದ್ದಾನೆ, ಧರ್ಮ ಇದೆ, ಅವನು ಬಿಟ್ಬಿಡ್ತಾನ ಒಪ್ಪಕ್ಕೆ? ಹಾಗಾದ್ರೆ ನೀನ್ ಹೇಳೋದೇನ್ ವಿದುರ? ಇವರೆಲ್ಲ ಸೇರಿ ನನ್ನ ಮಕ್ಕಳನ್ನ ಸಾಯಿಸ್ತಾರ? ದೊರೆ, ಸಾವನ್ನೇ ಬಯಸ್ತವ್ರಿಗೆ ಯಮನೂ ಬಿಡಕ್ಕಾಗಲ್ವಂತೆ. ಪ್ರತಿನಿತ್ಯ ನಾನು ಸಾಯ್ತೀನಿ 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 ಅನ್ನೋರ್ಗೆ ಯಮನೂ ಏನೂ ಮಾಡಕ್ಕಾಗಲ್ಲ. ಸಾವು ಜೂಜಲ್ಲಿತ್ತು. 13 ವರ್ಷ ಹಿಂದೆ ಸಾಯ್ಬೇಕಾಗಿದ್ದವ್ರಿಗೆ ಯಮ ಇಲ್ಲಿ ತನಕ ಆಯುಷ್ಯ ಕೊಟ್ಟಿದ್ದೇ ಹೆಚ್ಚು. ಸಂಜಯ್ ಯಾವಾಗ ಬರ್ತಾನೆ? ಯಾವ ಸಂದೇಶ ತರ್ತಾನೆ? ಬರ್ತಾನೆ, ಇವತ್ತೋ ನಾಳೆನೋ ತಡೀರಿ, ಸ್ಪಷ್ಟ ಸಂದೇಶವನ್ನೇ ತರ್ತಾನೆ. ಪಾಂಡವರಿಗೆ ರಾಜ್ಯ ಪ್ರಾಪ್ತಿ ಇಲ್ಲವೇ ಯುದ್ಧ. ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಈ ಕಡೆ ಧೃತರಾಷ್ಟ್ರನ ಸಭೆ ಆರಂಭ ಆಗಿದೆ. ಸಂಜಯನ ಆಗಮನಕ್ಕಾಗಿ ಎಲ್ರೂ ಕಾಯ್ತಾ ಇದ್ದಾರೆ, ಮುಖ್ಯವಾಗಿ ಕುರುಡ ದೊರೆ ಧೃತರಾಷ್ಟ್ರ. ತುಂಬಾ ತಳಮಳದಲ್ಲಿದ್ದಾನೆ ಧೃತರಾಷ್ಟ್ರ. ಯೋಚನೆ ಮಾಡ್ತಾ ಇದ್ದಾನೆ, ಅದೆಷ್ಟು ಬೇಗ ಕಾಲ ಬದಲಾವಣೆ ಆಗೋಯ್ತಪ್ಪ. ಆದ್ರೆ ಆ ಬದಲಾವಣೆಯ ಮನಸ್ಸು ಒಪ್ತಾ ಇಲ್ಲ. ಯಾಕೆ ಈ ಕಾಲ ಬದಲಾಗ್ಬೇಕು? ಯಾರು ಮಾಡಿದ್ದು ಬೆಳಗ್ಗೆ ರಾತ್ರಿ ಅಂತ? ಈ ರಾತ್ರಿ ಹೀಗೆ ಇದ್ದಿದ್ರೆ, ಈ ಬೆಳಕು ಆಗದೇನೆ ಇದ್ದಿದ್ರೆ, ಸೂರ್ಯ ಬರ್ದೇನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಹಾಸಿಗೆ ಮೇಲೆ ಹಾಗೆ ಮಲ್ಕೊಂಡೇ ಇದ್ದಿದ್ರೆ ನಾವ್ ಯೋಚನೆ ಮಾಡ್ತೀವಲ್ವಾ? ಹಾಗೆ ಧೃತರಾಷ್ಟ್ರ ಯೋಚನೆ ಮಾಡ್ತಾ ಇದ್ದಾನೆ, ಯಾಕೆ ಈ ಕಾಲ ಬದಲಾಯ್ತು? ಯಾವತ್ತೂ ಕಾಲ ಬದಲಾಗ್ಲೇಬಾರ್ದಾಗಿತ್ತು. ಕಾಲನೇ ದೇವ್ರು ಅಂತಾರೆ, ದೇವ್ರು ಒಂದೇ ರೀತಿ ಇರ್ಬೇಕಲ್ಲ. ಯುಧಿಷ್ಠಿರ ನನ್ನ ಮಾತು ಕೇಳ್ತಾನೋ ಬಿಡ್ತಾನೋ? ಅವನ್ ತಮ್ಮಂದ್ರು ಕೇಳ್ಬೇಕಲ್ಲ, ಬೆಂಕಿ ಸ್ವಭಾವ ಅವ್ರದ್ದು. ಅವ್ರ ಕುಂತಿ ಜೊತೆ ಹಸ್ತಿನಾವತಿಗೆ ಬಂದಿದ್ದು ಮುಹೂರ್ತನೇ ಸರಿ ಇಲ್ಲ. ನನ್ನ ಮಕ್ಕಳು ಕೇಳ ಬಯಸುದ್ರಿ ಇವ್ರಿಗೆ. ಸರಿ, ಬಂದ ಮೇಲೆ ಬಂದಿದ್ದಾಯ್ತು. ರಾಜಸೂಯ ಯಾಗ ಮಾಡಿ ನನ್ ತಲೆ ಮೇಲೆ ಕೂತ್ಕೋಬೇಕಿತ್ತ? ಎಲ್ಲಾ ಕೃಷ್ಣನ ತಂತ್ರ. ನಾನೇನ್ ಕೃಷ್ಣನ್ಗೆ ಅಪರಾಧ ಮಾಡಿದ್ದೆ? ಯಾಕೆ ನನ್ನವ್ರನ್ನೇ ನನ್ನ ಮೇಲೆ ಎತ್ತಿ ಕಟ್ಟದ? ಯಾದವರಿಗೆ ರಾಜ್ಯವಿಲ್ಲ ಅಂತ ಹೇಳ್ದ ಯಯಾತಿ ಸುಮ್ನಿರ್ಬಾರ್ದಿತ್ತೆ?
1, 2, 3, 4, 5 ದಿನಗಳಾಯ್ತು. ಸಂಜೆಯ ಶುಭ ಸಮಾಚಾರ ತರ್ತೇನೆ ಅನ್ನೋ ಆಸೆಲಿ ಇನ್ನೂ ಕೂಡ ನಾನು ಕಾಯ್ಕೊಂಡು ಕೂತಿದ್ದೀನಿ. ಅದ್ರ ಬೆನ್ನಲ್ಲೇ ಭೀಮಾರ್ಜುನರ ಪ್ರತಿಜ್ಞೆ ಬೇರೆ, ಪಾಂಚಾಲಿ ಶಪಥ ಬೇರೆ ಮಾಡಿದ್ದಾಳೆ. ನಿಜವಾಗ್ಲೂ ಈ ಸಲ ಯುಧಿಷ್ಠಿರನ ಮಾತನ್ನ ತಮ್ಮಂದಿರು ಕೇಳ್ತಾರ? ಕೇಳಿದ್ರು ಈ ಕೃಷ್ಣ ಬಿಡ್ಬೇಕಲ್ಲ. ಪದೇ ಪದೇ ಕೇಳ್ತಾ ಇದ್ದ ಯಾರು? ಧೃತರಾಷ್ಟ್ರ. ನಮ್ಮತ್ತ ಯಾರ್ಯಾರಿದ್ದಾರೆ, ಸೇನೆ ಎಷ್ಟಿದೆ ಹೇಳಿ ಹೇಳಿ ಬೇಸರ ಆಗೋಯ್ತು ಅವ್ರಿಗೂ ಪಾಪ. ದೂತರಿಗೆ ಎಷ್ಟ್ ಸಲ ಅಂತ ಹೇಳ್ತಾರೆ? ಯಾರು ಮನ್ಸಿಟ್ಟು ಯುದ್ಧ ಮಾಡ್ತಾರ? ಭೀಷ್ಮ ಅಯ್ಯೋ ಕೃಷ್ಣ ಭಕ್ತ, ದೇಹ ಇತ್ತ ಮನಸ್ಸು ಅತ್ತ. ದ್ರೋಣನು ಅಷ್ಟೇ, ಇನ್ನು ವಯಸ್ಸಾದ ಮುದುಕ ಕೃಪ. ಅಶ್ವತ್ಥಾಮ ಚಂಚಲ ಮನಸ್ಸು, ಎತ್ತ ಯಾವಾಗ ತಿರುಗ್ತಾನೋ. ಶಲ್ಯ ಸ್ವಂತ ಸೋದ್ರು ಮಾವ. ಇತ್ತ ಬಂದ ಸರಿ ಸೇರ್ಸಿದ್ ತಪ್ಪಾಗೋಯ್ತಾ? ಮನ್ಸಿಟ್ಟು ಸೋದರಳಿಯಂದಿರನ್ನ ಕೊಲ್ತಾನ? ಹೇಳಕ್ಕಾಗಲ್ಲ. ಕೇಕೆಯರು, ತ್ರಿವರ್ಗತರು, ಅರ್ಜುನನ್ ಮುಂದೆ ಅವರು ಹಿಂದೆನೆ ಸೋತೋಗಿರೋರು. ಸೈಂದ ಬಂದು ಅದೇ ಕತೆ. ಜೀವಗಳನ್ನಾಗಿ ಬದುಕ್ ಬಂದವನವನು. ಯಾರಿದ್ದಾರೆ ಗೆಲ್ಲಕ್ಕೆ? ಕರ್ಣನನ್ನ ಹಲವು ಸಲ ಪರೀಕ್ಷೆ ಮಾಡಿದ್ದೆ, ಸೋತದ್ದೇ ಹೆಚ್ಚು, ಬರೀ ಒಣಮಾತು. ಅಲ್ಲದೆ ಗುರು ಶಾಪಗ್ರಸ್ತ. ಈಗ ಬರ್ತಾ ಇರ್ತಕ್ಕಂಥದ್ದು ನಿರ್ಣಾಯಕ ಯುದ್ಧ, ಗೋಗ್ರಹಣ ಕಾಲದ ಪರೀಕ್ಷೆ ಯುದ್ಧ ಅಲ್ಲ. ಒಂದು ವೇಳೆ ಯುಧಿಷ್ಠಿರ ಏನಾದ್ರೂ ಶಾಂತಿಗೆ ಒಪ್ಪಿಗೆ ಕೊಟ್ಟಿದ್ರೆ ಮಾತ್ರ ನನ್ನ ಮಕ್ಕಳು ಉಳಿತಾರೆ ಈ ಸಲ. ಚಿಂತೆ ಮಾಡಿ ಮಾಡಿ ಧೃತರಾಷ್ಟ್ರ 5 ದಿನಗಳಲ್ಲಿ 4 ಸಲ ಸಭೆ ಮಾಡಿಸ್ತಾ. ಮಾತಾಡಿದ್ದೇ ಮಾತಾಡಿ, ಈಗ 5ನೇ ಸಭೆ. ಇವ್ರು ಕೇಳಿದ್ದು ಕೇಳಿದ್ದೆ, ಅವ್ರು ಹೇಳಿದ್ದು ಹೇಳಿದ್ದೆ, ಅದೇ ಸಂಶಯದ ಉತ್ತರ. ಯುಧಿಷ್ಠಿರ ಅಲ್ಲಿ ಆರಾಮಾಗಿದ್ರೆ, ಈ ಕಡೆ ಧೃತರಾಷ್ಟ್ರ ಮಾತಾಡಿಸ್ತಾ ಇದ್ದಾನೆ ಭೀಷ್ಮನನ್ನ ಸಭೆಯಲ್ಲಿ. ತಾತ ನೀವ್ ಹೇಳಿ, ನಮಗೆ ಈ ಸಲ ಶಾಶ್ವತ ವಿಜಯ ತಾನೆ? ಎಷ್ಟು ಸಲ ಹೇಳ್ಬೇಕು? ಜಯ ಸಂಶಯಾಸ್ಪದ, ಡೌಟು. ನಾವು ಗೆಲ್ತೀವಿ ಅನ್ನೋದು ಹೇಳಕ್ಕಾಗಲ್ಲ. ಹೇಗೆ ಹೇಳ್ತೀರಾ ನೀವು ಡೌಟು ಅಂದ್ಬಿಟ್ಟು? ಯಾಕೆ ಗೆಲ್ಲಕ್ಕಾಗಲ್ಲ ನಾವು? ರೀಸನ್ ಏನು ನೋಡಿ. ಒಂದು ವೃತ್ತಾಂತ ಇದೆ, ಒಂದು ಕತೆ ಇದೆ. ಒಂದ್ಸಲ ಏನಾಯ್ತು, ಶುಕ್ರ ಬೃಹಸ್ಪತಿಗಳು, ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯ, ದೇವತೆಗಳ ಗುರುವಾದಂತಹ ಬೃಹಸ್ಪತಿ ಬ್ರಹ್ಮದೇವನಲ್ಲಿ ಹೋಗಿ ಕೇಳಿದ್ರು. ಅಲ್ಲಿ ವಸು, ಇಂದ್ರ, ಅಗ್ನಿ, ಆದಿತ್ಯ ಎಲ್ಲ ಸೇರಿದಂತ ಬ್ರಹ್ಮಸಭೆ ಅದು. ಪ್ರಶ್ನೆ ಏನ್ ಗೊತ್ತಾ? ಕೃಷ್ಣಾರ್ಜುನರು ಯಾರು ಅಂತ ಇಷ್ಟೇ ಕೇಳಿದ ಪ್ರಶ್ನೆ ಅವ್ರು ಶುಕ್ರ ಬೃಹಸ್ಪತಿ. ಬ್ರಹ್ಮದೇವ ಹೇಳ್ತಾನೆ, ಇವರು ನರನಾರಾಯಣರು, ಅಸುರರ ವಿನಾಶಕ್ಕಾಗಿ ಅವತಾರ ಮಾಡಿದ ವಿಷ್ಣು ರೂಪರು. ಮೊದಲು ಅವರು ನರನಾರಾಯಣರು ಅನ್ನೋ ಸತ್ಯ ತಿಳ್ಕೊ. ಅವ್ರ ಮೇಲೆ ಯುದ್ಧ ಮಾಡಿ ಯಾರಾದ್ರೂ ಗೆಲ್ಲಕ್ಕಾಗತ್ತಾ ಅಂತಕ್ಕಂಥದ್ದ ನೀನು ಅರ್ಥ ಮಾಡ್ಕೊಂಡು ಆಮೇಲೆ ಜಯದ ಮಾತನ್ನಾಡು. ಹಾಗಾದ್ರೆ ವಿಜಯ ಅಸಾಧ್ಯನಾ? ಎಷ್ಟು ಸಲ ಹೇಳಲಿ, ಕೃಷ್ಣಾರ್ಜುನರು ಒಂದೇ ರಥದಲ್ಲಿ ಏರಿ ಬಂದಾಗ ನಾನು ಹೇಳೋದು ನಿಂಗೆ ಅರ್ಥ ಆಗತ್ತೆ, ಜಯ ಅಸಾಧ್ಯ. ಹೇಗೆ ಹೇಗೆ ಹೇಳ್ತೀರಾ ಅದನ್ನ ನೋಡಿ. ಇನ್ನೂ ಅನುಮಾನ ಅವನಿಗೆ. ಅಯ್ಯೋ ಮಹಾರಾಜ, ನೀನು ಅರ್ಥಭ್ರಷ್ಟ, ಧರ್ಮಭ್ರಷ್ಟ, ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ಅದಕ್ಕೆ ನನ್ನ ಮಾತು ನಿನ್ಗೆ ಇಡಿಸ್ತಾ ಇಲ್ಲ. 3 ಮೂರ್ಖರ ಮಾತು ಕೇಳ್ತಾ ಇದ್ಯಾ. 3 ಮೂರ್ಖರ ಮಾತು ಯಾರು ಗೊತ್ತಾ? ಕರ್ಣ, ಶಕುನಿ, ದುಶ್ಯಾಸನ. ಇವ್ರ್ಯಾರು ಒಳ್ಳೆಯವರಲ್ಲ. ಯಾಕೆ ಹೇಳ? ಕರ್ಣ ಯಾವ ಯುದ್ಧದಲ್ಲಿ ಅರ್ಜುನನ್ನ ಸೋಲಿಸಿದ್ದಾನೆ ಹೇಳು? ದುಶ್ಯಾಸನ ಭೀಮನನ್ನ ಎಲ್ಲಿ ಗೆದ್ದಿದ್ದಾನೆ ಹೇಳು? ಶಕುನಿಗೆ ಯಾವತ್ತಾದ್ರೂ ಯುದ್ಧ ಮಾಡೋ ಅಭ್ಯಾಸ ಇದ್ಯಾ? ಪರಶುರಾಮನಿಗೆ ವಂಚಿಸ್ತವನು ನಿನಗೆ ಸಹಾಯವೆಂದ್ರೇನು? ಕರ್ಣ,
ಶಾಪಗ್ರಸ್ತ ಗುರುದ್ರೋಹಿ ಸೂತಪುತ್ರ. ಇವ್ರ ಮಾತನ್ನ ಕೇಳಿ ಕೇಳಿ ಮಂಕಾಗೋಗಿದ್ಯಾ? ಕೃಷ್ಣಾರ್ಜುನರು ರಥ ಏರಿ ಕುಳಿತಾಗ ನಿನಗೆ ಜ್ಞಾನೋದಯ ಆಗತ್ತೆ. ಯಾವಾಗ ಭೀಷ್ಮ ಪಿತಾಮಹರು ಕರ್ಣನನ್ನ ಈಯಾಳಿಸಿದ್ರೋ ಕರ್ಣನಿಗೆ ಕೋಪ ಬಂತು, ಕೆರಳಿದ. ಮೊದಲಿನ ದ್ವೇಷ ಜಾಸ್ತಿ ಆಗೋಯ್ತು. ಸಭೆಯಲ್ಲಿ ಭೀಷ್ಮನನ್ನ ಖಂಡಿಸ್ತಾನೆ. ಪಿತಾಮಹ, ಕಂಡಲ್ಲೆಲ್ಲ ನನ್ನನ್ನ ತೇಜೋವಧೆ ಮಾಡ್ತಾ ಇದ್ದೀರಾ, ನಿಮ್ಗಿದು ಚಾಳಿ ಆಗಿದೆ. ನಾನು ಏನ್ ಅಪಕಾರ ಮಾಡಿದ್ದೀನಿ ನಿಮಗೆ? ನಾನು ಯಾವ ಕುಲದಲ್ಲಿದ್ರೇನು? ಕ್ಷತ್ರಿಯ ಧರ್ಮ ನನ್ನಲ್ಲಿದೆ. ನನ್ನಲ್ಲಿ ಯಾವ ದುರ್ವರ್ತನೆ ಕಂಡ್ರಿ ನೀವು? ದುರ್ಯೋಧನನಿಗೆ ನಿಷ್ಠೆ ಆಗಿರೋ ತಪ್ಪ? ಈ ಕೌರವರಲ್ಲಿ ನನಗೆ ಯಾವುದೇ ತರ ತಪ್ಪು ಕಾಣಿಸ್ತಾ ಇಲ್ಲ. ನಿಮ್ಗೆ ಯಾಕೆ ಕಾಣಿಸ್ತಾ ಇದೆ? ಹಾಗೆ ವೃಥಾ ದ್ವೇಷ ಮಾಡ್ತಾ ಇದ್ದೀರಾ? ಯುದ್ಧ ಆರಂಭ ಆಗ್ಲಿ, 5 ಜನ ಪಾಂಡವರನ್ನ ನಾನೊಬ್ನೇ ಕೊಲ್ತೇನೆ, ಇದು ಸತ್ಯ. ಹಿಂದಿನಿಂದ ನಮ್ಮ ರಾಜ್ಯ ಅಪಹರಣ ಮಾಡಿದಂತವ್ರು ನಿಮ್ಮ ಪಾಂಡುಪುತ್ರರು. ಎಲ್ಲಿಂದಲೋ ಬಂದು ಜಗಳ ಹಚ್ಚಿದವರು ಅವರು. ಅವರೊಡನೆ ಶಾಂತಿ ಸಂಧಾನ ಯಾಕೆ ಮಾಡ್ಕೋಬೇಕು? ಧೃತರಾಷ್ಟ್ರ ದೊರೆಗೆ ಪುತ್ರರಿಗೆ ಸದಾನಿಷ್ಠ, ನನ್ನ ಲೋಪ ಏನು? ಭೀಷ್ಮ ಹೇಳ್ತಾನೆ, ಎಲ್ಲಾ ದುರ್ಯೋಧನ, ಇವನ ಜಂಬ ಕೂರ ಮಾತನ್ನ ನಂಬಿ ಹಾಳಾಗಬೇಡ. ಅರ್ಜುನನೆಲ್ಲಿ ಇವನೆಲ್ಲಿ? ಅರ್ಜುನನ ಬಲ, ವೀರ್ಯ, ಪರಾಕ್ರಮಾದಿ ಒಂದು ಕಲಾ ಮಾತ್ರದಷ್ಟು ಇವನಿಗಿಲ್ಲ, ನೋಡಿದ್ದೀಯಲ್ಲ. ವಿರಾಟ ನಗರದ ಗೋಗ್ರಹಣ ಸಂದರ್ಭದಲ್ಲಿ, ಘೋಷಯಾತ್ರ ಪ್ರಸಂಗದಲ್ಲಿ ನಿನ್ನನ್ನ ಬಿಡಿಸಿ ಜೀವ ಉಳಿಸ್ತವನು ಅರ್ಜುನ, ಇವನಲ್ಲ. ಬಟ್ಟೆಯನ್ನ ಉಳಿಸ್ಕೊಳಕಾಗದೆ ಬೆತ್ತಲೆ ಓಡ್ದಂತವನು ನಿನ್ನನ್ನು ಕಾಪಾಡ್ತಾನ? ಬಿಡು ಭ್ರಾಂತಿಯನ್ನ. ಇವನ ಮಾತಿಗೆ ದ್ರೋಣ ಕೂಡ ಸಮ್ಮತಿಯನ್ನ ಸೂಚಿಸ್ತಾನೆ. ವತ್ಸ, ದುರ್ಯೋಧನ ಪಿತಾಮಹ ಹೇಳಿದ್ದೆಲ್ಲ ನಿಜ. ಭೀಷ್ಮನ ಮಾತನ್ನ ಕೇಳು. ಸಂಜಯ ಏನು ವಾರ್ತೆ ತರ್ತಾನೆ ಅಂತ ಎಲ್ರಿಗೂ ಗೊತ್ತಿದೆ. ಅವರ ರಾಜ್ಯ ಅವರಿಗೆ ಕೊಟ್ಟು ಬಿಡು. ಅರ್ಜುನನನ್ನ ನಾನು ಬಲ್ಲೆ, ನನ್ನ ಶಿಷ್ಯ ಅವನು. ಈ ಕರ್ಣ ಹೊಟ್ಟೆ ಉರಿಯಿಂದ ಹೇಳಿದ್ದು ಏನೂ ನಿಜ ಅಲ್ಲ, ನಂಬಬೇಡ, ಅದು ಮೋಸ ಆಗತ್ತೆ. ಭೀಷ್ಮ ದುರ್ಯೋಧನನ ಮನಸ್ಸನ್ನ ಬದಲಾವಣೆ ಮಾಡಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದ್ರೋಣ ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾರೆ. ಆದ್ರೆ ಒಪ್ತಕ್ಕಂತ ಮನಸ್ಸು ಅವನಲ್ಲಿ ಇರಬೇಕು. ಹಾಗಾದ್ರೆ ಸಂಜಯ ಕೂಡ ಸಭೆಗೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾನೆ. ಮುಂದೇನಾಗ್ತದೆ ಅಂತಕ್ಕಂಥ ವಿಚಾರವನ್ನ ನಾವು ಮುಂದೆ ತಿಳಿಯೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.